ओम शांति। मीठे बच्चे, तुम्हारे मुख से सदैव ज्ञान रतन ही निकलना चाहिए. ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಸದಾ ಜ್ಞಾನದ ಮುತ್ತು ರತ್ನಗಳೇ ಬರ್ತಾ ಇರಬೇಕು. ಮಾತು ಆಡಿದರೆ ಮುತ್ತಿನಂತಿರಬೇಕು. ಮಾತು ಆಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಮಾತು ಆಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಭಕ್ತಿನಲ್ಲಿ ಕೂಡ ಹೇಳಿದ್ದಾರೆ. ಇದು ಹೆಂಗೆ ಹೇಳಿದ್ರು ಅವರು? ಶರಣರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಬಟ್ ಅವ್ರು ಹೆಂಗೆ ಹೇಳಿದ್ರು? ಸಂಗಮಯುಗದಲ್ಲಿ ಯಾರು ಹೇಳಿದ್ದಾರೆ ಅವರೂ ಕೂಡ ಬಿಕೆ ಆಗಿರ್ತಾರೆ. ಅವರು ಆ ಸಂಸ್ಕಾರನ ತುಂಬಿಕೊಂಡೋಗಿ ಭಕ್ತಿನಲ್ಲಿ ಆ ರೀತಿ ಹೇಳ್ತಾ ಹೋಗ್ತಾರೆ. ಎಲ್ಲದಕ್ಕೂ ಬೀಜ ಇಲ್ಲಿಂದ ಬೀಳುತ್ತೆ. ಇಡೀ ಸೃಷ್ಟಿಗೆ ದೊಡ್ಡ ದೊಡ್ಡ ವಿದ್ವಾಂಸರು, ಚಿಂತಕರು, ಜ್ಞಾನಿಗಳು ಎಲ್ಲನೂ ಕೂಡ ಬಾಬಾ ಅವ್ರನ್ನ ತಿಳ್ಕೊಂಡು ಆ ಸಂಸ್ಕಾರ ತುಂಬಿಕೊಂಡೋಗಿ ಆಗಾಗ ಹೇಳ್ತಾ ಹೋಗ್ತಾರೆ ಭಕ್ತರಿಗೆ. ತುಮಾರ ಮುಕುಡ ಸದೈವ್ ಹರ್ಷಿತ್ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ, ನಿಮ್ಮ ಫೇಸ್ ಯಾವಾಗಲೂ ಮುಗುಳ್ನಗ್ತಾ ಇರಬೇಕು. ಮುಗುಳ್ನಗ್ತಾ ಯಾವಾಗಿರುತ್ತೆ? ಯಾವಾಗ ನಾವು ಮನಸ್ಸಿನಲ್ಲಿ ಖುಷಿ ತುಂಬಿಕೊಂಡಿರ್ತೀವಿ, ಖುಷಿ ಸಮಾಚಾರನ ಕೇಳ್ತಾ ಇರ್ತೀವಿ, ಖುಷಿ ವಿಚಾರಗಳನ್ನು ಹೇಳ್ತಾ ಇರ್ತೀವಿ, ಸತ್ಯುಗ ನೆನಪು ಮಾಡ್ಕೊತಾ ಇರ್ತೀವಿ, ಆಗ ಮುಖ ಅರಳಿರುತ್ತೆ. ಪ್ರಶ್ನೆ, ಜಿನ್ बच्चों ने ब्राह्मण जीवन में ज्ञान की धारणा की है उनकी निशानी क्या होंगे? ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆಯನ್ನು ಮಾಡಿರ್ತಾರೆ ಅವರ ಗುರುತುಗಳು ಏನಾಗಿರುತ್ತೆ? ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡಿರ್ತಾರೆ ಅವ್ರ ಗುರುತುಗಳು ಏನಾಗಿರುತ್ತೆ? ಉತ್ತರ, ಉನ್ಕಿ ಚಲನ್ ಸದೈವ್ ದೇವತಾ ಮಿಸಲ್ ಹೋಂಗೆ. ಅವರ ನಡವಳಿಕೆಗಳು ಹೇಗಿರುತ್ತೆ? ದೇವತೆಗಳ ರೀತಿಯಲ್ಲಿ ಇರುತ್ತೆ. ದೇವತೆಗಳಾಗೋರು ತಾನೇ ನಾವು, ಅದರಿಂದ ನಡವಳಿಕೆಗಳು ಅದೇ ಥರ ಇರುತ್ತೆ. ಉನ್ಮೆ ದೈವಿ ಗುಣಕ್ಕೆ ಧಾರಣ ಹೋಂಗೆ. ಅವರಲ್ಲೇನಿರುತ್ತೆ? ದೈವಿ ಗುಣಗಳು ಧಾರಣೆ ಆಗಿರುತ್ತೆ. ಉನ್ನೆ ಜ್ಞಾನ ಕಾ ವಿಚಾರ ಸಾಗರ್ ಮಂಥನ್ ಕರ್ನೆ ಕಾ ಅಭ್ಯಾಸ ಹೋಗ. ಅವರಿಗೆ ಜ್ಞಾನದ ಪಾಯಿಂಟ್ಸ್ದು ವಿಚಾರ ಸಾಗರ ಮಂಥನ ಮಾಡ್ತಕ್ಕಂಥ ಹ್ಯಾಬಿಟ್ ಇರುತ್ತೆ. वे कभी भी असली बातों का अर्थात खिचड़ी का मंथन नहीं करेंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಅವರು ಎಂದೂ ಕೂಡ ಬೇರೆ ಅಸುರಿ ಮಾತುಗಳು ಅಂದರೆ ಕೊಳಕು ವಿಚಾರಗಳನ್ನು ಅವರು ಮನಸ್ಸಿನಲ್ಲಿ ಏನು ಮಾಡೋದಿಲ್ಲ, ಮಂಥನ ಮಾಡೋದೇ ಇಲ್ಲ. ಉನ್ಕೆ ಜೀವನ್ ಸೆ ಗಾಲಿ ದೇನಾ ಗ್ಲಾನಿ ಕರ್ನಾ ಬಂದ್ ಹೋ ಜಾತಾ ಹೈ. ಅವರ ಜೀವನದಿಂದ ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋದು ಅಥವಾ ನಿಂದನೆ ಮಾಡ್ತಕ್ಕಂಥ ಮಾತುಗಳು ಬಂದಾಗೋಗ್ಬಿಡುತ್ತೆ. ಉನ್ಕಾ ಮುಕುಡ ಸದಾ ಹರ್ಷಿತ್ ರಹತಾ ಹೈ. ಅವರ ಫೇಸ್ ಯಾವಾಗಲೂ ಕೂಡ ಏನಾಗಿರುತ್ತೆ? ಅರಳಿರುತ್ತೆ, ಖುಷಿಯಿಂದ ಅರಳಿರುತ್ತೆ. ओम शांति. बाबा बैठ बच्चों को ज्ञान और भक्ति के ऊपर समझाते हैं. ತಂದೆ ಕೂತ್ಕೊಂಡು ಮಕ್ಕಳಿಗೆ ಜ್ಞಾನದ ಮೇಲೆ ಮತ್ತು ಭಕ್ತಿ ಬಗ್ಗೆ ಹೇಳ್ತಾರೆ. यह तो बच्चे समझ गए भक्ति से सद्गति नहीं होती. ಇದಂತೂ ನಮಗೆ ಗೊತ್ತಿದೆ, ಭಕ್ತಿ ಮಾಡ್ತಾ ಬಂದಿದ್ವಿ, ಇದರಿಂದ ಸದ್ಗತಿ ಆಗಲಿಲ್ಲ. ಅವರ ಸತ್ಯುಗ ಮೇ ಭಕ್ತಿ ಹೋತಿ ನಹಿ. ಸತ್ಯುಗದಲ್ಲಿ ದೇವಸ್ಥಾನ ಭಕ್ತಿ ಇರೋದೇ ಇಲ್ಲ. ಜ್ಞಾನ ಬಿ ಸತ್ಯುಗ ಮೇ ಮಿಲ್ತಾ ನಹಿ. ಜ್ಞಾನ ಕೂಡ ಸತ್ಯುಗದಲ್ಲಿ ಇರೋದಿಲ್ಲ. ಇರೋದೇ ಸದ್ಗತಿನಲ್ಲಿ ಅಂದಮೇಲೆ ಅವ್ರಿಗೆ ಜ್ಞಾನನೂ ಬೇಕಿಲ್ಲ, ಭಕ್ತಿನೂ ಬೇಕಿಲ್ಲ. ಕೃಷ್ಣನೇ ಭಕ್ತಿ ನಹಿ ಕರ್ತೆ ಹೇ ನಾ ಜ್ಞಾನಕ್ಕೆ ಮುರಳಿ ಬಜಾತೆ. ಸತ್ಯುಗದಲ್ಲಿರುವಂಥ ಶ್ರೀಕೃಷ್ಣ ಸುಖವಾಗಿರ್ತಾರೆ ಹೊರತು ಅಲ್ಲಿ ಭಕ್ತಿನೂ ಮಾಡೋದಿಲ್ಲ, ಜ್ಞಾನ ಮುರಳಿಯನ್ನು ಅವರು ನುಡಿಸೋದಿಲ್ಲ. ಮುರಳಿ ಮಾನಹಿ ಜ್ಞಾನ ದೇನ. ಮುರಳಿ ಅಂದರೆ ಅರ್ಥ ಆಗಿದೆ ಜ್ಞಾನವನ್ನು ತಿಳಿಸ್ತಕ್ಕಂಥದ್ದು. ಗಾಯನ್ ಬಿ ಹೇನ ಮುರಳಿ ಮೇಹೆ ಜಾದು. ಅದಕ್ಕೆ ಗಾಯನ ಕೂಡ ಇದೆ, ಮುರಳಿನಲ್ಲಿ ಏನಿದೆ? ಜಾದು ಇದೆ. ತೋ ಜರೂರ್ ಕೊಯ್ ಜಾದು ಹೋಗನ. ಅವಶ್ಯಕವಾಗಿ ಯಾವುದೋ ಒಂದು ಜಾದೂಗಾರಿಕೆ ಇರಬೇಕಲ್ವ ಮುರಳಿನಲ್ಲಿ. ಸಿರ್ಫ್ ಮುರಳಿ ಬಜಾನ ವಹ ತೋ ಕಾಮನ್ ಫಕೀರ್ ಲೋಗ್ ಬಿ ಬಜಾತೆ ರಹತೆ. ಕೇವಲ ಕೊಳಲನ್ನು ಊದತಕ್ಕಂಥದ್ದು ಹೊರಗಡೆ ಎಷ್ಟೋ ಜನ ಫಕೀರರು ಕೂಡ ಏನು ಮಾಡ್ತಿರ್ತಾರೆ? ಊದ್ಕೊಂಡು ಹೋಗ್ತಾ ಇರ್ತಾರೆ.
ಇಸ್ ಮುರಳಿ ಮೇ ಜ್ಞಾನ ಕಿ ಜಾದು ಹೇ. ಭಗವಂತ ತಿಳಿಸ್ತಕ್ಕಂಥ ಈ ಜ್ಞಾನ ಮುರಳಿನಲ್ಲಿ ಏನಿದೆ? ಜ್ಞಾನದ ಒಂದು ಚಮತ್ಕಾರ ಇದೆ, ಜಾದು ಇದೆ ಅಂತಾರೆ. ಅಜ್ಞಾನಕ್ಕೋ ಜಾದು ನಹಿ ಕಹೆಂಗೆ, ಅಜ್ಞಾನಕ್ಕೆ ಜಾದು ಅಂತ ಹೇಳೋದಿಲ್ಲ. ಮುರಳಿಗೋ ಜಾದು ಕೇತೆ, ಭಗವಂತನ ಮಹಾವಾಕ್ಯಗಳಿಗೆ ಜಾದು ಅಂತ ಹೇಳಿಬಿಟ್ಟು ಹೇಳಲಾಗತ್ತೆ. ಮನುಷ್ಯ ಸೇ ದೇವತಾ ಬಂತೆ ಹೇ ಜ್ಞಾನ ಸೇ, ಮಾನವರಿಂದ ದೇವತೆಗಳು ಆಗ್ತವೆ ಜ್ಞಾನದಿಂದ. ಜಬ್ ಸತ್ಯುಗ ಹೇ ತೋ ಜ್ಞಾನ ಕಾ ವರ್ಷ ಹೇ, ಸತ್ಯುಗ ಇದ್ದಾಗ ಜ್ಞಾನದ ಮಳೆ ಅಂತಕ್ಕಂಥದ್ದು ಸುರಿತಾ ಇರುತ್ತೆ. ವಹಾತೋ ಭಕ್ತಿ ಹೋತಿ ನಹಿ, ಸತ್ಯುಗದಲ್ಲಿ ಭಕ್ತಿ ಅಂತಕ್ಕಂಥದ್ದು ಇರೋದೇ ಇಲ್ಲ. ಭಕ್ತಿ ಹೋತಿ ಹೇ ದ್ವಾಪರ ಸೆ, ಭಕ್ತಿ ಇರುತ್ತೆ ದ್ವಾಪರ ಯುಗದಿಂದ. ಜಬ್ಕಿ ದೇವತಾಸೆ ಮನುಷ್ಯ ಬಂಚಾತೆ, ಅಂದರೆ ಮನುಷ್ಯ ದೇವತೆಗಳಿಂದ ಮನುಷ್ಯರು ಆಗ್ಬಿಡ್ತಾರೆ ದ್ವಾಪರ ಯುಗದಿಂದ. ಮನುಷ್ಯಂಕೋ ವಿಕಾರಿ ದೇವತಾಂಕೋ ನಿರ್ವಿಕಾರಿ ಕಹಾ ಜಾತಾ ಹೇ, ಮನುಷ್ಯರಿಗೆ ವಿಕಾರಿ ದೇವತೆಗಳಿಗೆ, ಮನುಷ್ಯರು ವಿಕಾರಿ ಆಗಿರ್ತಾರೆ, ದೇವತೆಗಳಿಗೆ ನಿರ್ವಿಕಾರಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ? ಪೂಜೆ ಮಾಡ್ತಾರೆ. ದೇವತಾಂಕ ಸೃಷ್ಟಿ ಪವಿತ್ರ ದುನಿಯಾ ಕಹಾ ಜಾತಾ ಹೇ, ದೇವಾನ್ ದೇವತೆಗಳಿದ್ದಾಗ ಈ ಸೃಷ್ಟಿಗೆ ಏನಂತ ಹೆಸರಿತ್ತೋ? ಪವಿತ್ರ ದೇವಿ ದೇವತೆಗಳ ಪ್ರಪಂಚ ಅಂತ ಕರಿತಿದ್ರು. ಅಭಿ ತುಮ್ ದೇವತಾ ಬನ್ ರಹೇ ಹೋ, ಈಗ ನೀವು ದೇವತೆಗಳು ಆಗ್ತಾ ಇದ್ದೀರಾ. ज्ञान किसको कहा जाता है? एक तो स्वयं को व बाप का पहचान, फिर सृष्टि के आदि मध्यांत का नॉलेज कहा जाता है. ಜ್ಞಾನ ಅಂದರೆ ಅರ್ಥ ಆಗಿದೆ. ಒಂದು, ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಎರಡನೇದಾಗಿ ಸೃಷ್ಟಿ ಆದಿ ಮಧ್ಯ ಅಂತ್ಯ ಅನ್ನುವಂಥದ್ದು ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಜ್ಞಾನ ಅಂತ ಹೇಳಲಾಗುತ್ತೆ. ಜ್ಞಾನ ಸೇ ಹೋತಿ ಹೇ ಸದ್ಗತಿ, ಜ್ಞಾನ ಕೇಳ್ತಾ ಕೇಳ್ತಾ ಏನಾಗ್ಬಿಡುತ್ತೆ? ನಮಗೆ ಸದ್ಗತಿ ಆಗ್ಬಿಡುತ್ತೆ. ಫಿರ್ ಭಕ್ತಿ ಶುರು ಹೋತೆ ಹೇ, ಆನಂತರ ಏನು ಶುರುವಾಗುತ್ತೆ? ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತೆ. ತೋ ಉತ್ತರ್ತಿ ಕಲಾ ಕಹಾ ಜಾತಾ ಹೇ, ಇಳಿಯುವ ಕಲೆ ಅಂತೇಳ್ಬಿಟ್ಟು ಹೇಳಲಾಗತ್ತೆ. ಕ್ಯೋಂಕಿ ಭಕ್ತಿ ಕೋ ರಾತ, ಜ್ಞಾನ ಕೋ ದಿನ್ ಕಹಾ ಜಾತ. ಯಾಕೆ ಅಂತಂದರೆ ಭಕ್ತಿಗೆ ರಾತ್ರಿ ಅಂತ ಹೇಳಲಾಗುತ್ತೆ, ಜ್ಞಾನಕ್ಕೆ ದಿನ ಅಂತ ಹೇಳಲಾಗುತ್ತೆ. यह तो कोई की भी बुद्धि में बैठ सकता है परंतु दैवी गुण धारणा नहीं करते. ಇದು ಯಾರ ಬುದ್ಧಿನಲ್ಲಿ ಕೂಡ ಕೂತ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡೋದೇ ಇಲ್ಲ. ದೈವಿ ಗುಣ ಹೋ ತೋ ಸಮಜಾ ಜಾಯೆ ಜ್ಞಾನ ಕಿ ಧಾರಣ, ದೈವಿ ಗುಣಗಳಿದ್ದರೆ ಹೇಳ್ಬೋದು ಜ್ಞಾನದ ಧಾರಣೆ. ಜ್ಞಾನ ಕಿ ಧಾರಣ ವಾಲೋಂಕ ಚಲನ್ ದೇವತಾ ಮಿಸಲ್ ಹೋತಾ ಹೇ, ಜ್ಞಾನದ ಒಂದು ಧಾರಣೆ ಅಂತಕ್ಕಂಥದ್ದು ದೇವತೆಗಳ ರೀತಿಯಲ್ಲಿರುತ್ತೆ. ಕಮ್ ಧಾರಣ ವಾಲೋಂಕಿ ಚಲನ್ ಮಿಕ್ಸ್ ರಹತಿ ಹೇ, ಕಡಿಮೆ ಧಾರಣೆ ಮಾಡಿರ್ತಕ್ಕಂಥವರ ಚಲನೆ ಹೇಗಿರುತ್ತೆ? ಮಿಕ್ಸ್ ಆಗಿರುತ್ತೆ. ಧಾರಣ ನಹಿ ತೋ ಗೋಯ ವ ಬಚ್ಚೆ ಬಿ ನಹಿ, ಧಾರಣೆನೇ ಆಗಲಿಲ್ಲ ಅಂದರೆ ಅಂಥವ್ರಿಗೆ ಏನಂತ ಹೇಳೋದಿಲ್ಲ? ಮಕ್ಕಳು ಅಂತ ಕರೆಯೋದಿಲ್ಲ. ಮನುಷ್ಯ ಬಾಪ್ಕಿ ಕಿತ್ನಿ ಗ್ಲಾನಿ ಕರ್ತೆ, ಜನರು ಮನುಷ್ಯರಿಗೆ ಎಷ್ಟೊಂದು ಗ್ಲಾನಿ ಮಾಡ್ತಾರೆ. ब्राह्मण कुल में आते हैं तो ग्लानी देना ग्लानी करना बंद हो जाता है. ಇಲ್ಲಿಗೆ ಬರ್ತಾ ಇದ್ದಂಗೆನೇ ನೆಗೆಟಿವಿಟಿ ಹೊರಟಾಗುತ್ತೆ. ಅಂದರೆ ಇನ್ನೊಬ್ರಿಗೆ ಇನ್ಸಲ್ಟ್ ಮಾಡೋವಂಥದ್ದು, ನಿಂದನೆ ಮಾಡೋವಂಥದ್ದು ಇವೆಲ್ಲ ಬಂದ್ ಆಗೋಗ್ಬಿಡುತ್ತೆ ಅಂತ. ತುಮಕೋ ಜ್ಞಾನ ಮಿಲ್ತಾ ಹೈ ಉಸ್ ಪರ್ ಅಪ್ನಾ ವಿಚಾರ ಸಾಗರ್ ಮಂಥನ್ ಕರ್ನೆ ಸೆ ಅಮೃತ್ ಮಿಲೇಗಾ. ನಿಮಗೆ ಜ್ಞಾನ ಸಿಗ್ತಾ ಇದೆ, ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಮಾಡ್ತಾ ಮಂಥನ ಮಾಡ್ತಾ ಮಾಡ್ತಾ ಅಮೃತ ಹುಟ್ಟುತ್ತೆ ಅಂತಾರೆ. ಅಂದರೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಡೆವಲಪ್ ಆಗಿಬಿಡುತ್ತೆ. ಜ್ಞಾನದ ಮಂಥನ ಚಿಂತನ ಮಾಡ್ತಾ ಮಾಡ್ತಾ ಅನುಭವದ ಅಮೃತ ಬರುತ್ತಲ್ಲ, ಅನುಭವ ಆಗ್ಬಿಡುತ್ತಲ್ಲ ಲೈಫ್ನಲ್ಲಿ, ಅದೇ ಅಮೃತ. ವಿಚಾರ ಸಾಗರ್ ಮಂಥನ್ ಹೀ ನಹಿ ಕರ್ತೆ ಬಾಕಿ ಕ್ಯಾ ಮಂಥನ್ ಹೋಗ. ಆ ಜ್ಞಾನದ ಪಾಯಿಂಟ್ಸನ್ನು ನಾವು ವಿಚಾರ ಸಾಗರ ಮಂಥನೇ ಮಾಡಲಿಲ್ಲ ಅಂದರೆ ಬಾಕಿ ಇನ್ನೇನಿರುತ್ತೆ? ಅಸುರಿ ವಿಚಾರ. ಏನು ತುಂಬ್ಕೊಂಡು ಬಿಟ್ಟಿರುತ್ತೆ? ಅಸುರಿ ವಿಚಾರಗಳು. ಒಮ್ಮೆ ಕಿಚಡಾ ಹಿ ನಿಕ್ಲೇಗಾ, ಅಂಥವರಿಂದ ಏನು ಹುಟ್ಟುತ್ತಾ ಇರುತ್ತೆ? ಬಾಯಿಂದ ಕೊಳಕು ವಿಚಾರಗಳು. ಅಭಿ ತುಮ್ ಈಶ್ವರಿಯ ಸ್ಟೂಡೆಂಟ್ ಹೋ, ಜಾನ್ತೆ ಹೋ ಮನುಷ್ಯ ಸೇ ದೇವತಾ ಬನ್ನೆ ಕಿ ಪಢಾಯಿ ಪಡ್ರಿ. ಈಗ ನಿಮಗೆ ಗೊತ್ತಿದೆ, ನಾವು ಮನುಷ್ಯರಿಂದ ದೇವತೆಗಳಾಗುವಂಥ ವಿದ್ಯೆಯನ್ನು ಓದ್ತಾ ಇದ್ದೇವೆ. ಏನೋದ್ತಾ ಇದ್ದೇವೆ ನಾವು? ಮನುಷ್ಯರಿಂದ ದೇವತೆಗಳಾಗುವಂಥ ವಿದ್ಯೆ ಓದ್ತಾ ಇದ್ದೇವೆ. ದೇವತಾಯ ಪಢಾಯಿ ನಹಿ ಪಢಾಯಿಂಗೆ, ದೇವತೆಗಳು ಈ ವಿದ್ಯೆಯನ್ನು ಓದಿಸೋದಿಲ್ಲ. ದೇವತಾओं को कभी ज्ञान का सागर नहीं कहा जाता है.
ದೇವತೆಗಳಿಗೆ ಎಂದೂ ಕೂಡ ಜ್ಞಾನದ ಸಾಗರರು ಅಂತ ಹೇಳೋದಿಲ್ಲ. ಜ್ಞಾನ ಕಾ ಸಾಗರ ತೋ ಏಕ ಕೋ ಹಿ ಕಹಾ ಜಾತಾ ಹೈ. ಜ್ಞಾನದ ಸಾಗರರು ಅಂತೇ ಬಿಟ್ಟು ಒಬ್ಬರಿಗೆ ಹೇಳಲಾಗತ್ತೆ. ದೈವಿ ಗುಣ ಭಿ ಜ್ಞಾನ ಸೆ ಧಾರಣ ಹೋತಿ ಹೈ. ದೇವತಾ ಗುಣಗಳು ಕೂಡ ಯಾವುದರಿಂದ ಧಾರಣೆ ಆಗುತ್ತೆ? ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ಒಂದೊಂದೇ ದೇವತಾ ಗುಣ ಯಾವುದು ಅನ್ನೋದು ಧಾರಣೆ ಆಗ್ತಾ ಹೋಗುತ್ತೆ. ಯಾ ಜ್ಞಾನ ಜೋ ತುಮ್ ಬಚ್ಚೋಂಕು ಅಭಿ ಮಿಲ್ತಾ ಹೈ. ಈ ಒಂದು ತಿಳುವಳಿಕೆ, ಈ ಜ್ಞಾನ ಈಗ ನಮಗೆ ಏನಾಗ್ತಾ ಇದೆ? ಸಿಗ್ತಾ ಇದೆ. ಸತ್ಯುಗ ಮೇ ನಹಿ ಹೋತಾ ಹೈ. ಅದು ಸತ್ಯುಗದಲ್ಲಿ ಇರೋದಿಲ್ಲ. इन देवताओं में दैवी गुण है, तुम महिमा भी करते हो सर्वगुण संपन्न. ಈ ದೇವಾನ್ ದೇವತೆಗಳಲ್ಲಿ ಏನಿತ್ತು? ದೇವತೆಗಳಿಗೆ ಮಹಿಮೆ ಮಾಡ್ತೀವಲ್ಲ, ದೈವಿ ಗುಣಗಳಿತ್ತು, ಅದರಿಂದ ಅವ್ರಿಗೆ ಮಹಿಮೆ ನಡೀತಾ ಇದೆ. ಅವ್ರಿಗೆ ಸರ್ವಗುಣ ಸಂಪನ್ನರು ಅಂತ ಕರೀಲಾಗತ್ತೆ. ಎಲ್ಲ ಥರದ ಕ್ವಾಲಿಟೀಸ್ ಅವರಲ್ಲೇ ಇತ್ತು. ತೋ ಅಭಿ ತುಮಕೋ ಐಸಾ ಬನನಾ ಹೈ. ಈಗ ನೀವು ಈ ರೀತಿ ಆಗಬೇಕಾಗಿದೆ ಅಂತಾರೆ. ಅಪ್ನೆ ಸೆ ಪೂಛನಾ ಚಾಹಿಯೆ ಹಮಾರೆ ಮೇ ಸಬ್ ದೈವಿ ಗುಣ ಹೈ ಯಾ ಕೋಯಿ ಅಸುರಿ ಗುಣ ಹೈ. ಈಗ ನಮ್ಮನ್ನೇ ನಾವು ದಿನ ಚೆಕಿಂಗ್ ಮಾಡ್ಕೋಬೇಕು. ನಮ್ಮಲ್ಲಿ ಎಲ್ಲ ದೇವತಾ ಗುಣಗಳಿದಾವ ಅನ್ನೋದನ್ನು ಚೆಕಿಂಗ್ ಮಾಡ್ಕೋಬೇಕು ಅಂತಾರೆ. ಅಥವಾ ಯಾವುದಾದ್ರೂ ಅಸುರಿ ಗುಣಗಳಿದಾವ ಅಂತ ಚೆಕಿಂಗ್ ಮಾಡ್ಕೊಳ್ಳಿ. ಅಗರ್ ಅಸುರಿ ಅವಗುಣ ಹೈ ತೋ ಉಸ್ಕೋ ನಿಕಾಲ್ ದೇನಾ ಚಾಹಿಯೆ, ತಬ್ ತೋ ದೇವತಾ ಬನ್ ಸಕೆಂಗೆ. ಈಗ ಬಾಬಾ ಹೇಳ್ತಾರೆ, ಯಾವುದೋ ಒಂದು ಅವಗುಣ ಇದೆ ಅಂತ ಇಟ್ಕೊಳ್ಳಿ. ದ್ವಾಪರ ಯುಗದಿಂದ ಕಲ್ತ್ಕೊಂಡು ಬಂದುಬಿಟ್ಟಿದ್ದೀವಿ, ಇದ್ದೋಗಿದೆ ಅಂತಂದರೆ ಅದನ್ನು ತೆಗೆದಾಕಿ ಅಂತಾರೆ. ಹೇಗೆ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ಏನು ಮಾಡ್ತಿದ್ರು? ಮುಳ್ಳು ತೆಗೆದಾಕ್ಬಿಡ್ತಿದ್ರು ಅಲ್ವಾ? ಸೊ ಅದೇ ಥರ ಜೀವನದಲ್ಲಿ ಅವಗುಣಗಳನ್ನು ತೆಗೆದಾಕ್ತೀವಿ. ಅಂದರೆ ಅದ್ರ ಮೇಲೆ ತಿರಸ್ಕಾರ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಕೋಪ ಮಾಡ್ಕೊಳ್ಳೋದು ಬಿಡೋದಿಲ್ಲ ಕೆಲವರು. ಯಾಕೆ ಅಂದರೆ ನನಗೆ ಲೈಫ್ನಲ್ಲಿ ಬದುಕೋದಕ್ಕೆ ಕಷ್ಟ ಆಗೋಗ್ಬಿಡುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಒಳಗಡೆ. ಕೋಪ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಕೇಳಲ್ಲ ಮಾತು, ಮಕ್ಕಳು ಕೇಳಲ್ಲ ಮಾತು, ಆಫೀಸಲ್ಲಿ ವರ್ಕ್ ನಡೆಯಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇವರೇ ನಡೆಯುತ್ತೆ ನಡೆಯಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಬಿಡೋದೇ ಇಲ್ಲ. ಜೇಬ್ ಖರ್ಚಿಗೆ ಅಂತ ದುಡ್ಡು ಇಟ್ಕೊತೀವಲ್ಲ, ಆ ಥರ ಅದನ್ನು ಜೇಬ್ ಖರ್ಚಿಗೆ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಬಿಟ್ಟೋಗಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅದ್ರ ಮೇಲೆ ತಿರಸ್ಕಾರ ಇರಲಿ. ಇದು ಬೇಡಪ್ಪ, ಇದು ಬಿಟ್ಬಿಡ್ಬೇಕು, ಇದು ಬಿಟ್ಬಿಡ್ಬೇಕು ಅಂತ ನಿಮ್ಮಲ್ಲೇ ನಿಮಗೆ ಡಿಸ್ಇಂಟ್ರೆಸ್ಟ್ ಇದ್ದರೆ ಅದೇ ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗ್ಬಿಡುತ್ತೆ. ಬಾಬಾ ಹೇಳ್ತೀರ, ಒಂದು ವೇಳೆ ಯಾವುದಾರ ಅವಗುಣಗಳು ತೆಗೆದಾಕ್ಲಿಲ್ಲ ಅಂತಂದರೆ ದೇವತೆಗಳು ಆಗ್ಲಿಕ್ಕಾಗೋದಿಲ್ಲ, ಅಥವಾ ಒಳ್ಳೆಯ ದರ್ಜೆನಲ್ಲಿ ಪಾಸ್ ಆಗ್ಲಿಕ್ಕಾಗಲ್ಲ, ಅಂದರೆ ಒಳ್ಳೆ ಪೋಸ್ಟಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತಾರೆ. ಅಭಿ ತುಮ್ ಬಚ್ಚೆ ದೈವಿ ಗುಣ ಧಾರಣ ಕರ್ತೆ ಹೋ, ಬಹುತ್ ಅಚ್ಚಿ ಬಾತೆ ಸುನಾತೆ. ಈಗ ತಾವು ಜೀವನದಲ್ಲಿ ದೈವಿ ಗುಣಗಳನ್ನು ಕಲಿತಾ ಇದ್ದೀರಾ, ಒಳ್ಳೊಳ್ಳೆ ಪಾಯಿಂಟ್ಸ್ ಬಗ್ಗೆನೂ ನೀವು ಜನಕ್ಕೆ ಹೇಳ್ತಿರ್ತೀರಾ. इनको की कहा जाता है पुरुषोत्तम संगमिक, जबकि तुम पुरुषोत्तम बन रहे हो. ಈಗ ಇದಕ್ಕೆ ಪುರುಷೋತ್ತಮ ಸಂಗಮಿಗ ಅಂತ ಹೇಳಲಾಗುತ್ತೆ. ಯಾಕೆ ಅಂತಂದರೆ ಈ ಸಮಯದಲ್ಲಿ ನೀವು ಪುರುಷೋತ್ತಮರು ಆಗ್ತಾ ಇದ್ದೀರಾ. तो वातावरण भी बहुत अच्छा होना चाहिए. ಇಲ್ಲಿ ವೈಬ್ರೇಷನ್ನು, ವಾತಾವರಣ ಹೇಗೆ ಇಟ್ಕೋಬೇಕು? मुख से कोई भी चीची बातें ना निकले, नहीं तो कहा जाएगा या तो कम दर्जा का. ಬಾಯಿಂದ ಯಾವುದೇ ಒಂದು ಕೊಳಕು ಮಾತುಗಳು ಬರಬಾರ್ದು. ಬಂತು ಅಂದರೆ ಅವ್ರು ಕಡಿಮೆ ಪೋಸ್ಟ್ಗೆ ಹೋಗುವಂಥವ್ರು. ಇವತ್ತು ಕೂಡ ಸಮಾಜದಲ್ಲಿ ನೋಡಿ, ಒಳ್ಳೆ ರಾಯಲ್ ಪೀಪಲ್ ಅಂತ ಯಾರಿರ್ತಾರೆ, ಅವ್ರ ಮಾತುಕತೆ ಹೆಂಗಿರುತ್ತೆ? ರಾಯಲ್ಟಿ ಇರುತ್ತೆ. ಲೋ ಕ್ಲಾಸ್ ಪೀಪಲ್ ಹೆಂಗೆ ಮಾತಾಡ್ತಾರೆ? ಅದಕ್ಕೆ ಬಾಬಾ ಇವತ್ತು ಹೇಳ್ತಾರೆ, ಕಡಿಮೆ ದರ್ಜೆಗೆ ಹೋಗ್ಬಿಡ್ತೀರಾ, ಹುಷಾರ್, ಅಂಥ ಮಾತುಗಳನ್ನು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಬೋಲ್ಚಾಲ್ ಅವ್ರ ವಾತಾವರಣ ಸೇ ಜಟ್ ಪತ ಬಡ್ ಜಾತಾ ಹೈ. ಮಾತುಕತೆ ಮತ್ತು ಮನೆಯಲ್ಲಿರೋ ವಾತಾವರಣ ನೋಡಿಬಿಟ್ರೆ, ಓ ಇವರು ಇಂಥದ್ದು ಅಂತ ಹೇಳ್ತಾರಲ್ಲ, ನಾಲ್ಗೆ ಕುಲ ಹೇಳುತ್ತೆ ಅಂತ. ತೋ ನಹಿ ತೋ ಉನ್ಮೆ ಜ್ಞಾನ ನಹಿ ಕಹಾ ಜಾಯೇಗಾ. ಅವರಲ್ಲಿ ಜ್ಞಾನನೇ ಇಲ್ಲ ಅಂತ ಹೇಳ್ಬೋದು. ಮುಖ್ ಸೇ ಸದೈವ್ ರತ್ನಿ ನಿಕ್ಲೆ. ಬಾಯಿ ಬಿಟ್ಟರೆ ಜ್ಞಾನದ ಪಾಯಿಂಟ್ಸೇ ಬರಬೇಕು ಅಂತಾರೆ. ಜ್ಞಾನದ ಪಾಯಿಂಟ್ಸ್ ಬಿಟ್ಟು ನಾವು ಬೇರೆ ಏನು ಮಾತಾಡಬಾರ್ದು ಅಂತಾರೆ. ಯ ಲಕ್ಷ್ಮೀನಾರಾಯಣ ದೇಖೋ ಕಿತ್ನಿ ಹರ್ಷಿತ್ ಮುಖ. ಈ ಲಕ್ಷ್ಮೀನಾರಾಯಣರು ನೋಡಿ ಯಾವಾಗಲೂ ಎಷ್ಟು ಖುಷಿಯಾಗಿರ್ತಿದ್ರು. ಉನೋಂಕ ಆತ್ಮ ಮೇ ಜ್ಞಾನ ಕಾ ಧಾರಣ ಕಿಯತೆನ. ಅವರ ಆತ್ಮಗಳು ಕೂಡ ಕಲ್ಪದ ಹಿಂದೆ ಸಂಗಮಯುಗದಲ್ಲೇ ಪರಮಾತ್ಮನಿಂದ ಇಷ್ಟೆಲ್ಲ ಜ್ಞಾನನ ಬ್ರಹ್ಮ ಬಾಬಾವರಾಗಿ ಹುಟ್ಟಿ, ಮಮ್ಮವರಾಗಿ ಹುಟ್ಟಿ ಏನು ಮಾಡಿದ್ರು? ಧಾರಣೆ ಮಾಡಿದ್ರು. ಅದರಿಂದ ಅವ್ರು ಇಷ್ಟು ಸಮಯ ಪೂಜೆ ನಡೀತಾ ಬಂದಿದೆ. ಮುಖ್ಸೆ ಸದೈವ್ ಜ್ಞಾನ ರತ್ನ ಹಿ ನಿಕಲ್ನೆ. ಬಾಯಿಂದ ಯಾವಾಗಲೂ ನಿಮ್ಮ ಪಾಯಿಂಟ್ಸು ಜ್ಞಾನದ್ದೇ ಬರಬೇಕು. ಜ್ಞಾನ ಹಿ ಸುನತೆ ಸುನತೆ ಕಿತನಿ ಖುಷಿ ರಹತಿ. ಜ್ಞಾನವನ್ನು ಕೇಳ್ತಾ ಕೇಳ್ತಾ ನೀವು ಯಾವಾಗಲೂ ಖುಷಿಯಾಗಿರ್ತೀರಾ.
ज्ञान रतन जो अभी तुम्हें लेते हो फिर ये सभी हीरे जवाहರತ್ बन जाते हैं. ಜ್ಞಾನ ರತ್ನಗಳನ್ನು ಈಗ ನೀವೇನು ಕೇಳ್ತಾ ಇದ್ದೀರಿ ಇವೇ ನಿಮಗೆ ಜೀವನದಲ್ಲಿ ಮುತ್ತು ರತ್ನಗಳಾಗಿ ಬದಲಾವಣೆ ಆಗಿಬಿಡುತ್ತೆ ಅಂತ. ಭವಿಷ್ಯದಲ್ಲಿ ಸಾಹುಕಾರರಾಗಿ ಹುಡ್ತೀವಲ್ಲ, ಹೆಂಗಾಗುತ್ತೆ? ಈಗ ಬುದ್ಧಿನಲ್ಲಿ ತುಂಬಿಕೊಂಡಿದ್ರೆ ಅಲ್ಲಿ ಸಾಹುಕಾರರಾಗಿ ಹುಟ್ಟೋದು. ನವರತ್ನ ಕಿ ಮಾಲಾ ಕೋಯಿ ಹೀರೆ ಜವಾಹರೋಂ ಕಾ ನಹೀ ಹೈ. ನವರತ್ನಗಳ ಮಾಲೆ ಅಂದರೆ ವಜ್ರವೈಡೂರ್ಯದ ಮಾಲೆ ಅಂದ್ಕೊಬಿಟ್ಟಿದ್ದು ಮಾಡಿದ್ದಾರೆ ಭಕ್ತಿನಲ್ಲಿ, ಯಾದ್ಗಾರ್. ಬಟ್ ವಾಸ್ತವದಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನ ರತ್ನಗಳು ಯಾರ ಬುದ್ಧಿನಲ್ಲಿ ತುಂಬಿಕೊಂಡಿರ್ತಾರೆ ಅವ್ರಿಗೆ ನವರತ್ನಗಳ ರೂಪದಲ್ಲಿ ಪೂಜೆ ನಡೆಯೋದು. ಅಪಾರವಾದಂಥ ಪಾಯಿಂಟ್ಸ್ ಬುದ್ಧಿನಲ್ಲಿ ತುಂಬಿಕೊಂಡಿರ್ತಾರಲ್ಲ ಅವರೇ ರತ್ನಗಳಾಗೋದು. तो मनुष्य लोग फिर भी रतन समझ अंगूठाದಿ ಪಹನ್ ಲೇತೆ. ಅವ್ರು ತಿಳ್ಕೊಂಡಿರೋ ರತ್ನಗಳೇ ನಿಜವಾಗಿ ರತ್ನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಉಂಗುರ ಮಾಡಿಬಿಟ್ಟು ಏನು ಮಾಡ್ತಾರೆ, ನವರತ್ನ ಉಂಗುರ ಅಂತ ಹಾಕ್ಕೊತಾರೆ. ಇನ್ನು ಜ್ಞಾನ ರತ್ನೋं का माला पुरुषोत्तम संगम पर पड़ती है. ಈ ಜ್ಞಾನ ರತ್ನಗಳ ಒಂದು ಮಾಲೆ ಪುರುಷೋತ್ತಮ ಸಂಗಮದಲ್ಲಿ ರೆಡಿ ಆಗುತ್ತೆ. ಈ ರತನ್ ಹಿ ತುಮಕೋ ಭವಿಷ್ಯ ಕಿಸ್ ಜನ್ಮೋं के लिए माला माल बनाते हैं. ಈ ರತ್ನಗಳೇ ನಿಮಗೆ ಭವಿಷ್ಯದಲ್ಲಿ ಏನು ಮಾಡುತ್ತೆ, ಮಾಲಾ ಮಾಲ್ ಸಾಹುಕಾರನಾಗಿ ಮಾಡುತ್ತೆ. ಇನ್ಕಾ ಕೊಯ್ ಲೂಟ್ ನಾ ಸಕೆ. ಇದನ್ನು ಯಾರು ಲೂಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಹ ತುಮ್ ಹೀರೆ ಜವಾಹರತ್ ಪಹನೋ ತೋ ಜಟ್ ಕೊಯ್ ಲೂಟ್ ಲೇ ಜಾಯೆ. ಇಲ್ಲಿ ನೀವೇನಾದರೂ ಮುತ್ತು ರತ್ನಗಳನ್ನು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಯಾರಾದರೂ ಲೂಟಿ ಮಾಡ್ಬೋದು. ತೋ ಅಪ್ನೆ ಕೋ ಬಹುತ್ ಸಮಜ್ದಾರ್ ಬನಾನ. ನಿಮ್ಮನ್ನು ನೀವು ತುಂಬ ಬುದ್ಧಿವಂತರನ್ನಾಗಿ ಮಾಡ್ಕೊಳ್ಳಿ. ಅಸುರಿ ಅವಗುಣಕ್ಕೂ ನಿಕಾಲ್ ದೇನಾ ಹೈ. ಜೀವನದಲ್ಲಿರೋಂಥ ಅಸುರಿ ಅವಗುಣಗಳನ್ನು ಏನು ಮಾಡಬೇಕೋ ತೆಗೆದಾಕ್ಬಿಡಿ. ಅಸುರಿ ಅವಗುಣ ಸೇ ಶಕಲ್ ಹಿ ಐಸಾ ಹೋ ಜಾತ. ಜೀವನದಲ್ಲಿ ಒಂದು ವೇಳೆ ಅಸುರಿ ಅವಗುಣಗಳಿತ್ತು ಅಂದರೆ ಫೇಸು ಕೂಡ ಹಂಗೆ ಆಗ್ಬಿಡುತ್ತೆ ಅಂತಾರೆ. ಕ್ರೋಧ ಮೇ ಲಾಲ್ ಲಾಲ್ ತಾಂಬೆ ಜೈಸಾ ಶಕಲ್ ಹೋ ಜಾತ ಏನ. ಈಗ ಕೋಪ ಮಾಡ್ಕೊಳ್ಳೋ ಅಂಥ ವ್ಯಕ್ತಿದು ಹೆಂಗಿರುತ್ತೆ, ಮುಖ ಎಲ್ಲ ತಾಮ್ರದ ಥರ ಕೆಂಪಗಾಗೋಗ್ಬಿಟ್ಟಿರುತ್ತೆ ಅಂತಾರೆ. ಶೇಕ್ ಆಗ್ತಾ ಇರುತ್ತೆ ನೋಡಿ. ಕೋಪ ಮಾಡ್ಕೊಂಡಿರೋರು ಫೇಸು ಬಾಡಿಯೆಲ್ಲ ಶೇಕ್ ಆಗುತ್ತೆ. ಯಾಕೆ ಹೇಳಿ? ಕೋಪ ಮಾಡ್ಕೊಂಡಾಗ ನೆಗೆಟಿವ್ ಎನರ್ಜಿ ಬ್ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ಸುತ್ತಿಗೆ ತೊಗೊಂಡ್ರೆ ಹೊಡೆದ್ರೆ ಏನಾಗುತ್ತೆ, ವಸ್ತು ಪುಡಿ ಪುಡಿ ಆಗೋಗುತ್ತಲ್ಲ, ಆ ರೀತಿ ಟೋಟಲ್ ಬಾಡಿ ಮೇಲೇ ಎನರ್ಜಿ ಮೇಲೆ, ಬಾಡಿ ಮೇಲೆ ನೆಗೆಟಿವ್ ಎನರ್ಜಿ ಪಾಸ್ ಆಗಿಬಿಡುತ್ತೆ. ಅದರಿಂದ ಕೋಪ ಮಾಡ್ಕೋಬಾರ್ದು. ಬಾಬಾ ಹೇಳ್ತಿದ್ದಾರೆ, ಕಾಮ ವಿಕಾರ ವಾಲತ್ತು ಕಾಲೆ ಬಂಜಾತೆ. ಕಾಮ ವಿಕಾರಗಳಲ್ಲಿ ಮುಳುಗಿದ್ರೆ ಅವ್ರು ಕಪ್ಪಾಗಿಬಿಡ್ತಾರೆ. तो बच्चों को हर बात में विचार सागर मंथन करना चाहिए. ಬಾಬಾ ಹೇಳ್ತಕ್ಕಂಥ ಒಂದೊಂದು ಟಾಪಿಕ್ ಬಗ್ಗೆ ಏನು ಮಾಡಬೇಕು, ನಾವು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ಯ ಪಢಾಯಿ ಹೇ ಹಿ ಬಹುತ್ ದನ್ ಪಾನೆ ಕಿ. ಇಲ್ಲಿ ಓದ್ತಾ ಇರೋವಂಥ ಒಂದೊಂದು ಪಾಯಿಂಟು ಕೂಡ ಅಪಾರವಾದ ಸಂಪತ್ತನ್ನು ನಮಗೆ ತಂದುಕೊಡುತ್ತೆ. ಈಗ ನಿಮ್ಮ ಬುದ್ಧಿನಲ್ಲಿ ಎಷ್ಟು ಪಾಯಿಂಟ್ಸನ್ನು ಜಮಾ ಮಾಡ್ಕೊತೀರೋ ಭವಿಷ್ಯದಲ್ಲಿ ಅಷ್ಟೇ ಸಾಹುಕಾರ ಜನ್ಮಗಳನ್ನು ಪಡಿತೀರಾ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ಡೈರೆಕ್ಟಾಗಿ ದನ ಕೊಡೋಕ್ಕೆ ಬರೋದಿಲ್ಲ. ಧನ ಸಂಪತ್ತು ಏನಾನ ಕೊಡೋಕೆ ಬಂದಿದ್ದಿದ್ರೆ ಬ್ರಹ್ಮಕುಮಾರಿ ಸೆಂಟರ್ಸ್ನಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಎಲ್ಲರೂ ಬಂದ್ಬಿಡೋರಲ್ಲ, ದುಡ್ಡು ಬೇಕು ಅಂತ. ಬಾಬಾ ಕೊಡ್ತಾ ಇರೋದು ಜ್ಞಾನ ಸಂಪತ್ತು. ಇದು ಮುಂದೆ ಹೋಗಿ ಸ್ಥೂಲ ಸಂಪತ್ತಾಗಿ ಚೇಂಜ್ ಆಗುತ್ತೆ. ಇದು ಗೊತ್ತಿಲ್ಲ ಜನಕ್ಕೆ. ಒಂದು ವೇಳೆ ಗೊತ್ತಾದರೆ ಬಂದ್ಬಿಡ್ತಾರೆ ಇಲ್ಲಿ. ಹೌದಪ್ಪ, ಭವಿಷ್ಯದಲ್ಲಿ ನಾವೆಲ್ಲ ಜನ್ಮಗಳು ಸಾಹುಕಾರರಾಗ್ತೀವಿ ಅನ್ನೋದು ಗೊತ್ತಾಗ್ಬಿಟ್ರೆ ಇಲ್ಲಿಗೂ ರಶ್ ಆಗಿಬಿಡುತ್ತೆ. ಆಗುತ್ತೆ ಒಂದು ದಿವಸ. ಪಢಾಯಿ ಕೊಯ್ ರತನ್ ತೋಡಿ. ಆ ಒಂದು ವಿದ್ಯೆ ರತ್ನಗಳೆಲ್ಲ ನಾಲೆಡ್ಜ್ ಪಡ್ಕರ್ ಬಡ ಪೊಸಿಷನ್ ಪಾಲೈತೆ. ಲೌಕಿಕ ವಿದ್ಯೆ ಓದ್ಬಿಟ್ಟು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಅಲ್ಲಿ ಸಂಪಾದನೆ ಜೀವನ ನಡೆಯುತ್ತೆ. तो पढ़ाई काम आई ನಾಕಿ ಪೈಸೆ. ಓದೋದು ಕೆಲ್ಸಕ್ಕೆ ಬಂತು, ದುಡ್ಡು ಕೆಲ್ಸಕ್ಕೆ ಬರಲಿಲ್ಲ. ಓದಿದ್ರಿಂದ ದುಡ್ಡು ಬಂತು ಅಂತಾರೆ. ಅದಕ್ಕೆ ಹೇಳ್ತಾರೆ ವಿದ್ಯೆ ದುಡ್ಡೇ ದೊಡ್ಡಪ್ಪ ಅಂದರೆ ವಿದ್ಯೆ ಅದರಪ್ಪ ಅಂತ. ನೋಡ್ರಿ, ಲೌಕಿಕದಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಪಢಾಯಿ ಹಿ ಧನ್ ಹೈ, ದುಡ್ಡೇ ಸಂಪತ್ತು, ವಿದ್ಯೆನೇ ಸಂಪತ್ತು. तो इस हद का धन फिर वह है बेहद का धन. ಲೌಕಿಕದಲ್ಲಿರುವಂಥದ್ದು ಏನಾಗಿದೆ, ಬಾಬಾ ಹೇಳ್ತಿದ್ದಾರೆ ಅದು ಹದ್ದಿನ ಸಂಪತ್ತು, ಇದು ಬೇಹದ್ದಿನ ಒಂದು ಧನ ಸಂಪತ್ತು. ಹೈ ದೋನೋ ಪಢಾಯಿ, ಎರಡು ವಿದ್ಯೆನೇ ಅಂತಿದ್ದಾರೆ. ಅಭಿ ತುಮ್ ಸಮಸ್ತೆ ಹೋ ಬಾಬಾ ಹಮ್ಕೋ ಪಢಾಕರ್ ವಿಶ್ವ ಕಾ ಮಾಲಿಕ್ ಬನಾ ದೇತೆ. ನಿಮಗೆ ಗೊತ್ತಿದೆ ಶಿವಬಾಬಾ ಬಂದು ನಮಗೆ ಓದಿಸ್ಬಿಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡಿಸ್ತಾ ಇದ್ದಾರೆ. वह यह अल्पकाल का क्षणभंगुर ही पढ़ाई एक जन्म के लिए. ಲೌಕಿಕದಲ್ಲಿ ಓದ್ತಕ್ಕಂಥದ್ದು ಅಲ್ಪಕಾಲದ ಕ್ಷಣಿಕ ವಿದ್ಯೆಗಳು ಆಗಿದೆ ಅಂತ. ಫಿರ್ ದೂಸರಾ ಜನ್ಮ ಮೇ ನಯಾ ಸಿರ್ ಪಡ್ನಾ ಪಡೆ. ಇನ್ನೊಂದು ಜನ್ಮದಲ್ಲಿ ಮತ್ತೆ ಹೊಸದಾಗಿ ಹುಟ್ಟಿ ಏನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಯಹ ಧನ್ ಕೆ ಲಿಯೇ ಪಢಾಯಿಗೆ ದರ್ಕಾರ್ ನಹೀ.
ಅಲ್ಲಿ ಸಂಪತ್ತಿಗೋಸ್ಕರ ವಿದ್ಯೆ ಅಗತ್ಯ ಇಲ್ಲ. ವಹಾ ತೋ ಅಭಿ ಪುರುಷಾರ್ಥ ಸೆ ಅಕೀಚರ್ ಧನ್ ಮಿಲ್ ಜಾತಾ ಹೈ. ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಹೋದ್ಮೇಲೆ ನಿಮಗೆ ಭವಿಷ್ಯದಲ್ಲಿ ಸಂಪತ್ತಿಗೆ ಲೆಕ್ಕನೇ ಇರೋದಿಲ್ಲ, ಅಷ್ಟು ಸಂಪತ್ತು ನಿಮ್ಮ ಹತ್ರಕ್ಕೆ ಬರುತ್ತೆ. ಧನ್ ಅವಿನಾಶಿ ಬನ್ ಜಾತಾ ಹೈ. ಸಂಪತ್ತು ಅವಿನಾಶಿಯಾಗಿರೋ ಸಂಪತ್ತು ಸಿಕ್ಬಿಡುತ್ತೆ. तो देवताओं के पास धन बहुत था, फिर जब भक्ति मार्ग अर्थात रावण राज्य में आए तो कितना था. ಯಾವಾಗ ಬಾಬಾ ಹೇಳ್ತಿದ್ದಾರೆ ದೇವತೆಗಳ ಹತ್ರ ಸಂಪತ್ತು ತುಂಬ ಇತ್ತು, ಭಕ್ತಿ ಮಾರ್ಗ ಅರ್ಥಾತ್ ರಾವಣ ರಾಜ್ಯದಲ್ಲಿ ಬಂದ ಮೇಲೆ ಕೂಡ ಎಷ್ಟು ಸಂಪತ್ತಿತ್ತು, ಎಷ್ಟೊಂದು ದೇವಸ್ಥಾನಗಳು ಕಟ್ಟಿದ್ರು, ಎಷ್ಟು ವಜ್ರ ವೈಡೂರಿಗಳನ್ನೇ ದೇವಸ್ಥಾನಕ್ಕೆ ಕಟ್ಟಿದ್ರು ಅಂದರೆ, ಯೂಸ್ ಮಾಡಿದ್ರು ಅಂದರೆ ಅವ್ರ ಹತ್ರ ಇನ್ನೆಷ್ಟು ಇರಬೇಕು. बाबा ಹೇಳ್ತಿದ್ದಾರೆ ಫಿರ್ ಉಸ್ನೆ ಮುಸಲ್ಮಾನೋನೆ ಆಕಾರ ಲೂಟ್ ಲಿಯಾ. ಆ ಒಂದು ಸಂಪತ್ತನ್ನೇ ಮುಸ್ಲಿಮ್ಸ್ ಬಂದು ಏನು ಮಾಡಿದ್ರು, ಲೂಟಿ ಮಾಡ್ಕೊಂಡು ಗಜ್ನಿ ಮೊಹಮ್ಮದ್ ಇವರೆಲ್ಲ ಕಿತ್ನೆ ಧನ್ವಾನ್, ಎಷ್ಟು ಸಾಹುಕಾರರಾಗಿದ್ರು. ಆಜ್ ಕಿ ಪಢಾಯಿ ಸೆ ಇತನಾ ಧನ್ವಾನ್ ಕೋಯಿ ಬನ್ ನೈ ಸಕೆಂಗೆ. ಇಷ್ಟು ಸಂಪತ್ತು ಇವತ್ತು ಯಾರ ಹತ್ರನೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬಾ. ಪೂರ್ತಿ ಮನೆಯೇ ಬಂಗಾರ, ಇಟ್ಟಿಗೆಗಳು ಬಂಗಾರ, ಎಲ್ಲ ಬಂಗಾರದಿಂದ ಕಟ್ತಾ ಇದ್ರು ಅಂದರೆ ಇವಾಗ ಬರೀ ಪ್ಲೇಟಿಂಗ್ ಮಾಡ್ತಾರಷ್ಟೇ, ಗೋಲ್ಡ್ ಪ್ಲೇಟಿಂಗ್ ಬಿಲ್ಡಿಂಗ್ ಅಂತಾರೆ ಅಷ್ಟೇ. ಆದರೆ ಒರಿಜಿನಲ್ ಬಂಗಾರದ ಯಾರ ಮನೆನೋ ಈಗ ಇಲ್ಲ. ತುಮ್ ಅಭಿ ಜಾನ್ತೆ ಹೋ ಹಮ್ ಇತ್ನಿ ಊಂಚಿ ಪಢಾಯಿ ಪಡ್ತೆ ಹೇ ಜಿಸ್ಸೆ ದೇವಿ ದೇವತಾ ಬನ್ ಜಾತೆ. ನಿಮಗೆ ಗೊತ್ತಿದೆ ಈಗ ನಾವು ಈ ರೀತಿ ದೇವಿ ದೇವತೆಗಳಾಗ್ತೀವಿ. ಪಢಾಯಿ ಸೆ ದೇಖೋ ಮನುಷ್ಯ ಕ್ಯಾ ಬನ್ ಜಾತೆ. ನೋಡಿ, ವಿದ್ಯೆಯಿಂದ ಮನುಷ್ಯ ಹೆಂಗಾಗ್ಬಿಡ್ತಾನೆ ನೋಡ್ರಿ. ಗರೀಬ್ ಸೆ ಸಾಹುಕಾರ ಬಿ ಭಾರತ್ ಮೇ ಕಿತನಾ ಗರೀಬ್ ಹೈ. ಬಡವರಿಂದ ಸಾಹುಕಾರರು. ಈಗ ಸಾಹುಕಾರರಿಗೆ ಈಗ ಭಾರತ ದೇಶದಲ್ಲಿ ಎಷ್ಟು ಬಡತನ ಇದೆ. ಸಾಹುಕಾರ ಅನ್ಕೋತ ಪುರುಸೊತ್ತಿ ನಹಿ. ಸಾಹುಕಾರಗಳಿಗೆ ಪುರುಸೊತ್ತೇ ಇಲ್ಲ ಅಂತಾರೆ ಬಾಬಾ. ಆತ್ಮ ಅಪ್ನ ಅಹಂಕಾರ ರಹತಾ ಹೈ ಮೈ ಫಲಾನಾ ಹೋ. ಇವತ್ತು ಜನಕ್ಕೆ ಏನಿದೆ, ಅಹಂಕಾರ ಇದೆ, ನಾನು ಇಂಥ ಪೋಸ್ಟು, ನಾನು ಇಂಥ ಪೊಸಿಷನ್ನಲ್ಲಿದ್ದೀನಿ. इसमें अहंकार आदि मिट जाना चाहिए. ಈಗ ಜ್ಞಾನಕ್ಕೆ ಬಂದಮೇಲೆ ನಮ್ಗೆ ಏನು ಬಿಟ್ಬಿಡ್ಬೇಕೋ, ಅಹಂಕಾರ ಬಿಟ್ಟು ಹಾಕಿ ನಿರಹಂಕಾರಿಗಳಾಗಿ. ಬ್ರಹ್ಮ ಬಾಬಾ ಅವ್ರ ಸ್ಲೋಗನ್ ಇದೆಯಲ್ಲ, ಲಾಸ್ಟ್ ಸ್ಲೋಗನ್ ಯಾವುದು, ನಿರಹಂಕಾರಿ. तो हम आत्मा है, आत्मा के पास तो धन दौलत हीरे जवाहर आदि कुछ भी नहीं है. ಆತ್ಮದ ಹತ್ರ ಧನ ಸಂಪತ್ತು ಏನೂ ಇರೋದಿಲ್ಲ ಅಂತ. ಆತ್ಮದಲ್ಲಿ ಯಾವುದು ಸಂಪತ್ತಿರುತ್ತೆ, ಜ್ಞಾನದ ಸಂಪತ್ತಿರುತ್ತೆ, ಗುಣಗಳ ಸಂಪತ್ತಿರುತ್ತೆ, ಶಕ್ತಿಗಳಿರುತ್ತೆ ಅಷ್ಟೇ. ಬಾಕಿ ಈ ಸ್ಥೂಲ ದುಡ್ಡು ಕಾಸು ಆತ್ಮದ ಹತ್ರ ಇರೋದಿಲ್ಲ. बाबा कहते हैं देह सहित सब संबंध त्यागो. आत्मा समझ आत्मा शरीर छोड़ती है, साहूकार आदि का सब खत्म हो जाता है ना. ಈ ಶಿವಬಾಬಾ ಏನು ಹೇಳ್ತಾರೆ, ನೀವು ದೇಹ ಸಹಿತವಾಗಿ ದೇಹ ಸಂಬಂಧಗಳನ್ನು ಮರೀರಿ, ನನ್ನೊಬ್ಬನ ನೆನಪು ಮಾಡಿರಿ. ಈಗ ಯಾರಾದರೂ ಸಾಹುಕಾರರಿದ್ದಾರೆ, ಶರೀರ ಬಿಟ್ಟು ಹೋಗ್ತಾರೆ ಅಂದರೆ ಧನ ಸಂಪತ್ತೆಲ್ಲ ಬಿಟ್ಟು ಹೋಗ್ತಾರಲ್ವ. जब नए सिर पढ़कर फिर धन कमाए, फिर दान पुण्य आदि किए, तब साहूकार के घर जन्म लेंगे. ಯಾವಾಗ ಧನ ಸಂಪಾದನೆ ಮಾಡಿ ಅದನ್ನು ದಾನ ಧರ್ಮಗಳು ಮಾಡಿದ್ರೆ ಅವರು ಒಳ್ಳೆ ಸಾಹುಕಾರ ಮನೆಗಳಲ್ಲಿ ಹುಟ್ಟುತ್ತಾರೆ ಅಂತ ಅರ್ಥವಾಯ್ತಾ. ಅಂದರೆ ಯಾರು ಸಂಪಾದನೆ ಮಾಡಿ ದಾನ ಧರ್ಮಗಳನ್ನು ಮಾಡಿರ್ತಾರೆ ಅವರು ಸಾಹುಕಾರ ಮನೇಲಿ ಹುಟ್ಟುತ್ತಾರೆ. तो कहते हैं ना पास्ट के कर्मों का फल. ಏನು ಹೇಳ್ತಾರೆ, ಇವರು ಪೂರ್ವ ಜನ್ಮಗಳಲ್ಲಿ ಕರ್ಮ ಮಾಡಿರೋವಂಥದ್ದಕ್ಕೆ ಫಲ ಸಿಗ್ತಾ ಇದೆ. ನಾಲೆಡ್ಜ್ ಕಾ ಧನ್ ಕಿಯಾ ಹೋಗೋಣ. ಜ್ಞಾನಧನವನ್ನು ದಾನ ಮಾಡಿರಬೇಕಲ್ವ. ಕಾಲೇಜ್ ಧರ್ಮಶಾಲಾ ಅದು ಬನಾಯಿ, ದುಡ್ಡಿತ್ತು, ಕಾಲೇಜ್ ಕಟ್ಟಿಸಿದ್ರು, ಧರ್ಮಶಾಲೆ ಕಟ್ಟಿಸಿದ್ರು, ಅವ್ರಿಗೆ ಫಲನೂ ಕೂಡ ಅದೇ ಥರ ಸಿಕ್ಕುತ್ತೆ ಅಲ್ಪಕಾಲಕ್ಕೋಸ್ಕರ ಅಂತ. ಅಂದರೆ ಭಕ್ತಿ ಮಾರ್ಗದಲ್ಲಿ ಒಳ್ಳೊಳ್ಳೆ ಸಾಹುಕಾರರು ಇರ್ತಾರಲ್ಲ, ಅವರು ಕೂಡ ದಾನ ಧರ್ಮ ಚೆನ್ನಾಗಿ ಮಾಡಿರ್ತಾರೆ, ಅವ್ರಿಗೆ ಅದರ ಥರ ಸಿಕ್ಕುತ್ತೆ ಅಂತಾರೆ. ಪರಂತು ಅಲ್ಪಕಾಲಕ್ಕೆ, ಅದು ಅಲ್ಪಕಾಲಕ್ಕೆ. ಯಹ ದಾನ ಪುಣ್ಯ ತೋ ಯಹ ಕಿಯಾ ಜಾತಾ है ना. ಈ ಕಲಿಯುಗದಲ್ಲೇ ದಾನ ಧರ್ಮ ಪುಣ್ಯ ಮಾಡಬೇಕಾಗುತ್ತಲ್ವಾ. ಸತ್ಯುಗ ಮೇ ನಹಿ ಕಿಯಾ ಜಾತಾ है. ಸತ್ಯುಗದಲ್ಲಿ ದಾನ ಪುಣ್ಯ ಮಾಡೋದಿಲ್ಲ. ಅಲ್ಲಿ ಎಲ್ಲರೂ ಪುಣ್ಯಾತ್ಮರೇ, ಅಲ್ಲಿ ಯಾರು ಕೇಳೋರೇ ಇಲ್ವಲ್ಲ. ಸತ್ಯುಗ ಮೇ ಅಚ್ಚೆ ಕರ್ಮ ಹೋತೆ ಹೈ ಕ್ಯೋಂಕಿ ಅಭಿ ಕಾ ವರ್ಷ ಮಿಲಾ. ಸತ್ಯುಗದಲ್ಲಿ ಒಳ್ಳೆ ಕರ್ಮಗಳಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಒಳ್ಳೆ ಕರ್ಮಗಳು ಇಲ್ಲಿಂದನೇ ಮಾಡಿ ಹೋಗಿರ್ತಾರೆ, ಪಡ್ಕೊಂಡಿರ್ತಾರೆ. ಅಭಿಕ ವರ್ಷ, ಈಗಿನ ಆಸ್ತಿ ಅಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ. ಅಲ್ಲೇನು ಮಾಡಿರಲ್ಲ, ಇಲ್ಲಿ ಮಾಡಿರೋದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ವಹಾ ಕೋಯಿ ಕಾ ವಿಕರ್ಮ ಹೋತಾ ನಹಿ ಕ್ಯೋಂಕಿ ರಾವಣ ಹೀ ನಹಿ. ಸತ್ಯುಗದಲ್ಲಿ ಯಾರ ಹತ್ರ ವಿಕರ್ಮಗಳು ಆಗೋದಿಲ್ಲ. ಯಾಕೆ ಅಂತಂದರೆ ರಾವಣನೇ ಇಲ್ವಲ್ಲ, ನೆಗೆಟಿವಿಟಿನ ಇಲ್ವಲ್ಲ, ಯಾರಲ್ಲಿ ಇಲ್ವೇ ಇಲ್ಲ. ಅದು ಸ್ವರ್ಗ. ಗರೀಬ್ ಕಾ ತೋ ವಿಕರ್ಮ ನಹಿ ಬನೇಗಾ.
ಬಡತನದಿಂದನೂ ವಿಕರ್ಮಗಳಾಗಲ್ಲ. ಇವಾಗ ಬಡತನ ಇದೆ, ಏನು ಮಾಡ್ತಾರೆ, ಎಲ್ಲ ಲೂಟಿ ಮಾಡೋದು ಇವೆಲ್ಲ ಮಾಡ್ತಾರೆ. ಅಲ್ಲಿ ಬಡತನೂ ಇಲ್ವಲ್ಲ. ತೋ ಯಹಾ ತೋ ಸಾಹುಕಾರೋಂಕೆ ವಿಕರ್ಮ ಬಂತೆ. ಇಲ್ಲಿ ಸಾಹುಕಾರರ ಹತ್ರನೂ ವಿಕರ್ಮ ಇರುತ್ತೆ. ಯಾಕೆ? ಲೋಭ ವೃತ್ತಿ ಸೇರ್ಕೊಂಡ್ಬಿಟ್ಟಿದೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇನ್ನೂ ಎಷ್ಟೋ ಜನ್ರೇಷನ್ ಬೇಕಾಗೋ ಅಷ್ಟೇನು ಮಾಡ್ತಿರ್ತಾರೆ, ಸ್ಟಾಕ್ ಮಾಡ್ತಾ ಇರ್ತಾರೆ. ಲೋಭ ವೃತ್ತಿ. ತಬ್ ತೋ ಬೀಮಾರಿ ಆದಿ ದುಃಖಿ ಹೋತೆ, ಅದರಿಂದನೇ ಕಾಯಿಲೆಗಳಾಗೋದು, ದುಃಖಿಗಳಾಗೋದು ಆಗ್ತಿರ್ತಾರೆ. ವಹ ವಿಕಾರ ಮೇ ಜಾತೆ ಹಿ ನಹಿ, ವಿಕರ್ಮ ಕೇಸೆ ಬನ್ನಿ. ಅಲ್ಲಿ ವಿಕಾರಗಳಲ್ಲಿ ಹೋಗೋದೇ ಇಲ್ಲ, ವಿಕರ್ಮಗಳಾಗೋದೇ ಇಲ್ಲ, ರೋಗಗಳು ಇಲ್ವೇ ಇಲ್ಲ ಅಂತಾರೆ. ನೋಡಿ ಎಂಥ ಪ್ರಪಂಚ ಶಿವಬಾಬಾ ಮಾಡಿದ್ರು, ವಂಡರ್ಫುಲ್. ಸಾರಾ ಮದಾರ್ ಹೇ ಕರ್ಮಕ್ಕೆ ಉಪರ್. ನೋಡಿ ಬಾಬಾ ಹೇಳ್ತಾರೆ ಎಲ್ಲ ಡಿಪೆಂಡ್ ಇರೋದು ಕರ್ಮಗಳ ಮೇಲೆ ಅಂತಾರೆ. यह माया रावण राज्य है जो मनुष्य विकारी बन जाते हैं, बाप आकर पढ़ाते निर्विकारी बनाने के लिए. ಇಲ್ಲಿ ರಾವಣ ರಾಜ್ಯದಲ್ಲಿ ಮಾಯೆ ಬಂದ್ಬಿಟ್ಟು ವಿಕಾರಿಗಳನ್ನಾಗಿ ಮಾಡ್ತಾನೆ. ನಿರ್ವಿಕಾರಿಗಳನ್ನಾಗಿ ಮಾಡೋರು ಯಾರು? ಶಿವಬಾಬಾ. ಬಾಬಾ ನಿರ್ವಿಕಾರಿ ಬನಾತೆ, ಮಾಯಾ ವಿಕಾರಿ ಬನಾ ದೇತಿ. ಶಿವಬಾಬಾ ಬಂದು ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ, ಅದರಿಂದ ಅವರು ಪೂಜೆ ನಡೀತಾ ಇದೆ. ಮಾಯಾ ರಾವಣ ಏನು ಮಾಡ್ತಾನೆ? ವಿಕಾರಿಗಳನ್ನಾಗಿ ಮಾಡ್ತಾನೆ, ಅದರಿಂದ ಅವನು ಸುಡೋದು. ರಾಮವಂಶಿ और ರಾವಣ ವಂಶಿ का ಯುದ್ಧ ಚಲ್ತಾ है. ರಾಮವಂಶಿದು ಮತ್ತು ರಾವಣ ವಂಶಿದು ಯುದ್ಧ ನಡೀತಾ ಇದೆ. तो बाबा तुम बाबा के बच्चे हो या रावण के बच्चे. ಈಗ ನೀವು ತಂದೆ ಮಕ್ಕಳಾಗಿದ್ದೀರಿ, ಮಾಯೆಗಳಲ್ಲಿರೋರು ರಾವಣನ ಮಕ್ಕಳು. ಕಿತ್ನೆ ಅಚ್ಚೆ ಅಚ್ಚೆ ಬಚ್ಚೆ ಮಾಯಾ ಸೆ ಹಾರ್ ಖಾ ಲೇತೆ. ಎಷ್ಟು ಒಳ್ಳೊಳ್ಳೆ ಮಕ್ಕಳನ್ನ ಮಾಯೆ ಹಿಡ್ಕೊಂಡು ಬಿಡುತ್ತೆ ಅಂತ. ಮಾಯಾ ಬಡ ಪ್ರಬಲ ಹೇ. ಮಾಯೆ ಅನ್ನೋದು ತುಂಬ ಪ್ರಬಲವಾಗಿದೆ. फिर भी उम्मीद रखते हैं आदम से आदम का उद्धार करना होता है ना, बाबा को फिर सारे विश्व का उद्धार करना होता है. ಭರವಸೆ ಇಡಬೇಕಾಗತ್ತೆ, ಆದಮರನ್ನು ಉತ್ತಮರನ್ನಾಗಿ ಮಾಡಲಿಕ್ಕೆ ಬಿಲ್ಕುಲ್ ಪತಿತರನ್ನು ಉದ್ಧಾರ ಮಾಡಬೇಕಾಗತ್ತೆ ಅಂತಾರೆ. ಅಂದರೆ ಆತ್ಮದಲ್ಲಿ ಆ ಸಂಸ್ಕಾರಗಳಿರುತ್ತಲ್ಲ, ಪೂರ್ವಜನ್ಮದಲ್ಲಿ ತಂದಿರೋದು, ಅದು ಆಚೆಗೆ ಬರ್ತಾ ಇರುತ್ತೆ. ಅದನ್ನೆಲ್ಲ ಏನು ಮಾಡಬೇಕು? ತೆಗೆದಾಕಕ್ಕೆ ಪುರುಷಾರ್ಥ ಮಾಡಬೇಕು. ಬಾಬಾ ಅವ್ರು ಬಂದಿರೋದು ಇಡೀ ವಿಶ್ವದ ಉದ್ಧಾರ ಮಾಡಲಿಕ್ಕೆ. ಬಹುತ್ ಗಿರ್ತೆ ಹೇ ಏಕದಮ್ ಚೆಟ್ ಖಾತೆ ಮೇ ಅದಮ್ ಸೆ ಅದಮ್ ಬನ್ ಜಾತೆ. ಕೆಲವರು ಬಿದ್ದೋಗ್ಬಿಡ್ತಾರೆ, ಮಾಯೆಗೆ ವಶವಾಗಿಬಿಡ್ತಾರೆ, ಆದಮರಿಗಿಂತಲೂ ಆದಮರಾಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಅಂಥವ್ರನ್ನೂ ಉದ್ಧಾರ ಮಾಡಬೇಕಾಗಿದೆ. ಆದಮರು ಆಗಿಬಿಟ್ಟಾಗ್ಲೇ, ಆದಮರಾಗಿದ್ದು ಎಲ್ಲ ಎಲ್ಲಿ? ರಾವಣ ರಾಜ್ಯದಲ್ಲಿ. ಪರಂತು ಬಾಬಾ ಬಚಾತೆ. ಈ ರಾವಣ ರಾಜ್ಯದಿಂದ ಶಿವಬಾಬಾ ಅವ್ರು ಏನು ಮಾಡ್ತಾ ಇದ್ದಾರೆ? ಬಚಾವ್ ಮಾಡ್ತಾ ಇದ್ದಾರೆ. फिर भी गिरते रहते हैं तो बहुत अदम बन जाते. ಬಾಬಾ ಬಚಾವ್ ಮಾಡಕ್ಕೆ ಬಂದಾಗಲೂ ಕೂಡ ಇನ್ನೂ ಬಿದ್ದೋಗ್ಬಿಟ್ರೆ ಅವ್ರು ಇನ್ನೂ ಅದಮರಾಗಿ ಹೋಗ್ಬಿಡ್ತಾರೆ. ಎತ್ತೋರು ಯಾರು? ಮತ್ತೆ ಶಿವಬಾಬಾ ಬಂದಿರೋದೇ ಎತ್ತಕ್ಕೆ ಅಂದಮೇಲೆ ಬಾಬನ ಮಾತು ಕೇಳಿದಿರ ಮತ್ತೆ ಹಿಂಗಾಗ್ಬಿಟ್ರೆ ಎತ್ತೋರು ಯಾರು? ಎತ್ತೋರೇ ಇಲ್ವಲ್ಲ. ಆಮೇಲೆ ಉನ್ಕಾ ಫಿರ್ ಇತನಾ ಚಡನಾ ನಹಿ ಹೋತ. ಆಮೇಲೆ ಎಷ್ಟು ಮೇಲೆ ಏರಬೇಕು ಅಂತಾರೆ, ಅಷ್ಟು ಏರೋಕ್ಕಾಗಲ್ಲ ಅಂತಾರೆ. ಏಟು ಬಿದ್ದೋಗ್ಬಿಟ್ರೆ ಅವ್ರಿಗೆ ಮತ್ತೆ ಸುಧಾರಿಸ್ಕೊಳ್ಳೋಕೆ ಎಷ್ಟು ವರ್ಷ ಬೇಕು? ಮೂಳೆ ಪುಡಿ ಆಗೋಯ್ತು ಅಂದರೆ ಎಷ್ಟೋ ತಿಂಗಳುಗಳು ಬೇಕು. ಅದು ಮತ್ತೆ ಸರಿಯಾಗಿ ಸೆಟ್ರೈಟೇ ಆಗಲ್ಲ, ಮತ್ತೆ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದು ಲೈಫ್ ಲಾಂಗ್. ಅದಕ್ಕೆ ಬಾಬಾ ಹೇಳ್ತಾರೆ ಹುಷಾರ್. ಈ ಅದಂಪನ ಅಂದರ್ ಖಾತಾ ರಾಯಿಗ. ಈ ಈ ಅಧಮ ಗುಣಗಳು ಅನ್ನೋದು ಒಳಗಡೆ ಮನಸ್ಸು ತಿಂತಾ ಇರುತ್ತೆ. ಜೈಸೆ ತುಮ್ ಕೇತೆ ಹೋ ಅಂತ್ ಕಾಲ್ ಜೋಸ್ ಸ್ತ್ರೀ ಸ್ಮರೆ ಉನ್ಕ ರಸಾತಾಳ್ಮೆ ಜಾತೆ. ಹೇಗೆ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಯಾರು ಸ್ತ್ರೀ ಸ್ಮರಣೆ ಮಾಡ್ಕೊಂಡು ಹೋಗ್ತಾರೆ ಅವರು ಕನಿಷ್ಠ ಜನ್ಮಗಳನ್ನು ಪಡೀತಾರೆ ಅಂತ ಇದೆ. ಅಂದರೆ ಕನಿಷ್ಠ ಜನ್ಮಗಳನ್ನು ಪಡೆಯೋಕ್ಕೆ ಹೋಗಬಾರ್ದು. ಉನ್ಕಿ ಬುದ್ಧಿ ಮೇ ಅದಂಪನ ಈ ಆ ಥರ ಇಲ್ಲ. ಅವರ ಬುದ್ಧಿನಲ್ಲಿ ಒಂದು ನೀಚ ಗುಣಗಳೇ ಬರ್ತಾ ಇರುತ್ತೆ. तो बाबा बैठ बच्चों को समझाते कल्प कल्प तुम ही देवता बनते हो. ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಪ್ರತಿ ಕಲ್ಪ ನೀವು ಈ ರೀತಿಯೇ ಆಗ್ತೀರಾ ದೇವತೆಗಳು. ಜಾನುವಾರು ಬನೆಂಗೆ ಕ್ಯಾ, ಪ್ರಾಣಿಗಳಾಗ್ತೀರೇನೋ. तो मनुष्य बनते हैं और समझते हैं इन लक्ष्मी नारायण को भी नाक कान आदि है मनुष्य ना. ಈ ಲಕ್ಷ್ಮೀನಾರಾಯಣರಿಗೂ ಕೂಡ ಕಿವಿ ಮೂಗು ಎಲ್ಲ ಇದೆಯಲ್ವಾ, ಅವರು ಮನುಷ್ಯ ಅಲ್ವಾ. ಪರಂತು ದೈವಿ ಗುಣವಾಲೆ ಇಸ್ಲಿಯೇ ಉನ್ಕಾ ದೇವತಾ ಕಹಾ ಜಾತ. ಅವರಲ್ಲಿ ಏನಿತ್ತು? ದೈವಿ ಗುಣಗಳಿತ್ತು, ಅದರಿಂದ ಅವರಿಗೆ ದೇವತೆಗಳು ಅಂತ ಕರೀಲಾಗ್ತಾ ಇತ್ತು. ಐಸಾ ಸುಂದರ ದೇವತಾ कैसे बनते फिर कैसे गिरते हैं इस चक्कर को तुम मालूम पड़ गया. ಯಾವ ಥರ ಇಳಿದು ಯಾವ ಥರ ಏರ್ತೀವಿ ಅನ್ನೋದು ಈ ಚಕ್ರದ ಬಗ್ಗೆ ನಿಮಗೆ ನಾಲೆಡ್ಜ್ ಬಂದ್ಬಿಡ್ತು ಅಂತ. तो विचार सागर मंथन करते होंगे उनका धारणा भी अच्छी होंगे.
ಈ ಜ್ಞಾನದ ಬಗ್ಗೆ ಚೆನ್ನಾಗಿ ಮನನ ಚಿಂತನ ಮಾಡ್ತಾ ಇದ್ದರೆ ಪಾಯಿಂಟ್ಸ್ ಚೆನ್ನಾಗಿ ಧಾರಣೆ ಆಗುತ್ತೆ. ವಿಚಾರ ಸಾಗರ ಮಂಥನ್ ನಹಿ ಕರ್ತೆ ತೋ ಬದುಕು ಬಂದು ಪಡ್ತೆ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಲಿಲ್ಲ ಅಂದರೆ ಅವರಲ್ಲಿ ಏನು ಬರುತ್ತೆ? ವಾಸನೆ ಅಂತಾರೆ, ದುರ್ವಾಸನೆ ಬರುತ್ತೆ. ಮುರಳಿ ಚಲಾನೆ ವಾಲಾ ಭೀ ಕಾ ವಿಚಾರ ಸಾಗರ ಮಂಥನ್ ಚಲ್ತಾ रहेगा. ಮುರಳಿ ಹೇಳ್ತಕ್ಕಂಥವ್ರಿಗೆ ಪಾಯಿಂಟ್ಸು ವಿಚಾರ ಸಾಗರ ಮಂಥನ ನಡೀತಾ ಇರುತ್ತೆ. ಇಸ್ ಟಾಪಿಕ್ ಪರ್ ಯಹ ಸಮझाना, ಈ ಟಾಪಿಕ್ ಬಗ್ಗೆ ಇದು ಹೇಳಬೇಕು ಬಾಬಾ ಹಿಂಗೆ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಟೋಮೆಟಿಕಲಿ ವಿಚಾರ ಸಾಗರ ಮಂಥನ್ ಚಲ್ತಾ ಹೇ. ಯಾವಾಗ ಮುರಳಿ ಓದ್ತಾ ಇರ್ತೀವಿ, ಮುರಳಿ ಹೇಳ್ತಾ ಇರ್ತೀವಿ, ಆಟೋಮೆಟಿಕ್ಕಾಗಿ ಒಳಗಡೆ ವರ್ಕ್ ಆಗುತ್ತೆ. ಅದೇ ಅಂತ ಬುದ್ಧಿ ಕರ್ಮಾನುಸಾರ. ನೀವೇನು ಮಾಡ್ತೀರ ಅದ್ರ ಬಗ್ಗೆನೇ. ಇವಾಗ ಲಾಯರ್ಗೆ ಯಾವಾಗಲೂ ಲಾ ಪಾಯಿಂಟ್ಸೇ ಬರ್ತಾ ಇರುತ್ತಲ್ಲ, ಜಡ್ಜ್ಗೆ ಯಾವಾಗಲೂ ಜಡ್ಜ್ ಬಗ್ಗೆನೇ ಅವ್ರದ್ದೇ ಯೋಚನೆ ನಡೀತಾ ಇರುತ್ತಲ್ಲ, ಪೇಂಟರ್ಗೆ ಯಾವಾಗಲೂ ಹೆಂಗೆ ಪೇಂಟ್ ಮಾಡಬೇಕು ಅದರದ್ದೇ ನಡೀತಾ ಇರುತ್ತಲ್ಲ, ಒಬ್ಬ ಆರ್ಟಿಸ್ಟ್ಗೆ ಯಾವ ಥರ ಆರ್ಟ್ ಮಾಡಬೇಕು ಅನ್ನೋದೇ ನಡೀತಾ ಇರುತ್ತಲ್ಲ, ಒಬ್ಬ ಕಾರ್ಪೆಂಟರ್ಗೆ ಹೆಂಗೆ ಮಾಡಬೇಕು ಅಂತ ಇರುತ್ತಲ್ಲ. ಹಂಗೆ ಇಲ್ಲಿ ನೀವು ಪಾಯಿಂಟ್ಸ್ ಮುರಳಿ ಬಗ್ಗೆ ಓದೋದು, ಕೇಳೋದು, ವರ್ಕ್ ಮಾಡೋದು ಮಾಡ್ತಿದ್ರೆ ಇದ್ರದ್ದೇ ನಿಮಗೆ ನಡೀತಾ ಇರುತ್ತೆ. ಆವಾಗ ಏನಾಗುತ್ತೆ, ಬಾಬಾ ಹೇಳ್ತಾರೆ ಈ ಒಂದು ಫಲಾನೆ ವಾಲ ಉನೋಂಕ ಭಿ ಉಲ್ಲಾಸ ಸೆ ಸಮझाएंगे. ತಿಳ್ಕೊಂಡಿರೋ ಅಂಥವ್ರು ಉಮ್ಮಂಗ ಉತ್ಸಾಹದಿಂದ ಇನ್ನೊಬ್ರಿಗೂ ಹೇಳೋಕ್ಕೆ ರೆಡಿ ಆಗಿಬಿಡ್ತಾರೆ. हो सकता है कुछ समझ जाए भाग्य पर, कोई झट विश्वास निश्चय करेंगे, कोई नहीं करेंगे. ಆಗುತ್ತೆ, ಕೆಲವರು ವಿಶ್ವಾಸ ಇಡ್ತಾರೆ ಭಾಗ್ಯದ ಮೇಲೆ, ತಕ್ಷಣ ನಿಶ್ಚಯ ಮಾಡ್ಕೊತಾರೆ. ಕೆಲವರು ಇಲ್ಲ, ಭರೋಸೆನೇ ಇಟ್ಕೊಳ್ಳೋದಿಲ್ಲ. ಅಭಿ ನಹಿ ತೋ ಆಗೆ ಚಲ್ಕರ್ ಸಮझेंगे ಜರೂರ್. ಈಗ ತಿಳ್ಕೊಂಡಿಲ್ಲ ಅಂದರೆ ಮುಂದೆ ಆದರೂ ಯಾವಾಗಾದರೂ ತಿಳ್ಕೊತಾರೆ ಅವಶ್ಯಕವಾಗಿ. ಉಮ್ಮೀದ್ ರಖನಿ चाहिए, ಭರವಸೆಯನ್ನು ಇಡಬೇಕಾಗಿದೆ. ಉಮ್ಮೀದ್ ರಖನಾ ಮಾನ ಸರ್ವಿಸ್ ಕಾ ಶೋಕ್. ಭರವಸೆ ಇಡೋದು ಕೂಡ ಏನಾಗಿದೆ, ಸೇವೆದೊಂದು ಶೋಕೆ ಆಗಿದೆ. ತಕ್ಕನಾ ನಹಿಯೇ धन कोई पढ़कर फिर अदम बना आता है तो फिर जरूर उनको ವಿಸಿಟಿಂಗ್ ರೂಮ್ ಮೇ ಬಿಠಾಯಂಗೆ. ಬಾಬಾ ಹೇಳ್ತಾರೆ ಸುಸ್ತಾಗಬೇಡಿ. ಕೆಲವರು ಬಿದ್ದೋಗಿದ್ದ ಅಂಥವ್ರು ಎದ್ದು ಬರ್ತಾರೆ, ಮೊದಲು ಅದ್ದಮ್ಮರಾಗ್ಬಿಟ್ಟಿದ್ರು ಅಂದರೆ ಅವ್ರಿಗೆ ವಿಸಿಟಿಂಗ್ ರೂಮ್ನಲ್ಲಿ ಕೂಡಿಸಿ ಅಂತಾರೆ. ವಿಸಿಟಿಂಗ್ ರೂಮ್ನಲ್ಲಿ ಕೂಡಿಸಿ ಅವ್ರಿಗೆ ಜ್ಞಾನನ ಇನ್ನೂ ಸ್ವಲ್ಪ ಪ್ರೀತಿ ವಿಶ್ವಾಸ ಕೊಡಿ, ಅವ್ರು ಮತ್ತೆ ಮೇಲೆ ಎದ್ದು ಬರಲಿ. तो कहेंगे चले जाओ, पूछेंगे इतना दिन क्यों नहीं आया, कहेंगे माया से हार खा ली. ಈಗ ಬಾಬಾ ಹೇಳ್ತಾರೆ ಹೊರಟೋಗ್ಬಿಟ್ಟಿದ್ರು, ಮತ್ತೆ ಬಂದಿದ್ದಾರೆ, ಯಾಕೆ ಇಷ್ಟು ದಿವಸ ಬರಲಿಲ್ಲ ಅಂತೇಳ್ಬಿಟ್ಟು ಕೇಳಿ, ಕಹೆಂಗೆ ಮಾಯಾ ಸೆ ಹಾರ್ ಖಾಲಿ. ಕೆಲವರು ಹೇಳ್ತಾರೆ ಮಾಯ ನಮ್ಮನ್ನು ಸೋಲಿಸ್ಬಿಟ್ಟಿತ್ತು. ऐसे देर आते हैं समझते हैं ज्ञान बहुत अच्छा था परंतु माया ने हरा दिया. ತುಂಬ ಚೆನ್ನಾಗಿ ನಡೀತಾ ಇದ್ದೆ ಜ್ಞಾನ ಮಾರ್ಗದಲ್ಲಿ, ಮಾಯೆ ನಮ್ಮನ್ನು ಸೋಲಿಸ್ಬಿಡ್ತು ಅಂತೇಳ್ಬಿಟ್ಟು ಹೇಳ್ತಾರೆ. ಸ್ಮೃತಿ ಇತ್ತು ರಹೇಗಾನ, ಜ್ಞಾಪಕ ಇರುತ್ತಲ್ಲ, ಮೊದಲು ಕೇಳಿರೋದು, ಮೊದಲು ಕ್ಲಾಸಿಗೆ ಬಂದು ಕೇಳಿರೋದು ಜ್ಞಾಪಕ ಇರುತ್ತಲ್ವ. ಭಕ್ತಿ ಮೇ ತೋ ಹಾರ್ನೆ ಅವ್ರ ಜೀತನೆ ಕಾ ಬಾತ್ ಹೋತಿ ನಹಿ. ಭಕ್ತಿ ಮಾರ್ಗದಲ್ಲಿ ಸೋಲು ಗೆಲುವಿಲ್ಲ ಅಂತಾರೆ, ಅಲ್ಲಿರೋದೇ ಮಾಯಾ ಲೋಕದಲ್ಲಿ ಅಂತ. ಭಕ್ತಿ ಮಾಡ್ತಿರ್ತಾರೆ ಮತ್ತು ಮಾಯಾ ಲೋಕದಲ್ಲೇ ಮುಳುಗಿರ್ತಾರೆ. यह नॉलेज धारणा करने की है. अभी तुम बाबा द्वारा सच्ची गीता सुनते हो जिससे देवता बन जाते. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ತಂದೆಯಿಂದ ಸತ್ಯವಾದಂಥ ಗೀತೆಯನ್ನು ಕೇಳ್ತಾ ಇದ್ದೀರಿ, ನೆಕ್ಸ್ಟ್ ನೀವು ದೇವತೆಗಳು ಆಗ್ಬಿಡ್ತೀರಾ. ಬಿಗರ್ ಬ್ರಾಹ್ಮಣ ಬನೇ ದೇವತಾ ಬನ್ ನೈ ಸಕ್ತೆ ಹೇ. ಸಂಗಮಯುಗದಲ್ಲಿ ಬ್ರಾಹ್ಮಣರಾಗ್ದಿರಾ ಸತ್ಯುಗದಲ್ಲಿ ದೇವತೆಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಿಶ್ಚಿಯನ್, ಪಾರ್ಸಿ, ಮುಸಲ್ಮಾನೋ ಮೇ ಬ್ರಾಹ್ಮಣ ಹೋತೆ ಹಿ ನಹಿ. ಕ್ರಿಶ್ಚಿಯನ್ಸ್ನಲ್ಲಿ, ಮುಸ್ಲಿಮ್ಸ್ನಲ್ಲಿ, ಪಾರ್ಸಿಗಳಲ್ಲಿ ಬ್ರಾಹ್ಮಣತ್ವ ಅನ್ನೋದು ಇಲ್ಲ ಅಂತಾರೆ, ಬ್ರಾಹ್ಮಣರೇ ಇಲ್ಲ. ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ ಅಷ್ಟೇ. ಯಹ ಬಾತೆ ಅಭಿ ತುಮ್ ಸಮಜ್ತೆ ಹೋ. ಈ ವಿಚಾರಗಳನ್ನು ನೀವಷ್ಟೇ ತಿಳ್ಕೊತೀರಿ. ತುಮ್ ಜಾನ್ತೆ ಹೋ ಅಲಫ್ ಕೋ ಯಾದ್ ಕರ್ನಾ ಹೇ, ಅಲಫ್ ಕೋ ಯಾದ್ ಕರ್ನೆ ಸೇ ಹಿ ಬಾದಶಾಹಿ ಮಿಲ್ತಿ. ನೀವು ತಿಳ್ಕೊಂಡಿದ್ದೀರಿ ಭಗವಂತನ ನೆನಪು ಮಾಡಿದ್ರೆ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತೆ. ಜಬ್ ಬಿ ತುಮಕೋ ಕೊಯ್ ಮಿಲೆ ತೋ ಬೋಲೋ ಅಲಫ್ ಅಲ್ಲಾ ಕೋ ಯಾದ್ ಕರೋ. ಏನಾದರೂ ಸಿಗ್ತಾರೆ ಅಂದರೆ ನೀವು ಹೇಳಿ, ನೀವು ಭಗವಂತನ ನೆನೀರಿ. ಅಂಗುಲಿ ಸೆ ಅಲಫ್ ಕೋ ಇಶಾರ ಕರ್ತೆ ಹೇನ. ಬೆರಳಿನಿಂದ ಭಗವಂತನ ಕಡೆ ಸೂಚನೆ ಕೊಡಬೇಕಾಗತ್ತಲ್ವಾ. ತೋ ಏಕ ಹಿ ಭಗವಾನ್ ಹೇ ಬಾಕಿ ಸಬ್ ಬಚ್ಚೆ. ಒಬ್ಬರೇ ಭಗವಂತ ಇರೋದು, ಬಾಕಿ ಎಲ್ಲರೂ ಅವ್ರ ಮಕ್ಕಳು. ಬಾದಶಾಹಿ करते नहीं है, ज्ञान भी देते हैं, अपना बच्चा भी बनाते. तो बच्चों को कितनी खुशी में रहना चाहिए. ಈಗ ಜ್ಞಾನವನ್ನು ತಂದೆ ಕೊಡ್ತಾ ಇದ್ದಾರೆ, ತಮ್ಮ ಮಕ್ಕಳನ್ನಾಗಿಯೇ ಮಾಡ್ಕೊತಾ ಇದ್ದಾರೆ ಅಂದರೆ ಎಷ್ಟೊಂದು ಖುಷಿನಲ್ಲಿ ನೀವು ಇರಬೇಕು ಅಂತಾರೆ. ಯಾವಾಗಲೂ ಖುಷಿನಲ್ಲೇ ನಶೆನಲ್ಲಿ ಇರಬೇಕು.
ಬಾಬಾ ಹಮಾರ ಕಿತ್ನಾ ಸೇವಾ ಕರ್ತೆ ಹೈ. ಬಾಬಾ ಅವರು ನಮ್ಗೆ ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ. ತುಮ್ ವಿಶ್ವಕ್ಕೆ ಮಾಲಿಕ್ ಬನಾತೆ ಹೋ. ಬಾಬಾ ನೀವು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ. ಫಿರ್ ಖುದ್ ಉಸ್ ನೈ ದುನಿಯಾ ಮೇ ಆತೆ ಹಿ ನೈ ಹೋ. ಶಿವ ಬಾಬಾ ನೀವು ಸ್ವರ್ಗದಲ್ಲಿ ನೀವು ಹುಟ್ಟೋದಿಲ್ಲ, ಮಾಲೀಕರನ್ನ ನಮ್ಮನ್ನು ಮಾಡಿಬಿಡ್ತೀರಾ, ನೀವೆಲ್ಲಿ ಬರೋದಿಲ್ವಲ್ಲ ಅಂತೇಳ್ಬಿಟ್ಟು ಹೇಳ್ತೀರಾ. ಪಾವನ್ ದುನಿಯಾ ಮೇ ಉನ್ಕಾ ಕೊಯ್ ಬುಲಾತೆ ನೈ. ಯಾರು ಕರೆಯೋದಿಲ್ಲ ಅಲ್ಲಿ ಅಂತಾರೆ, ಕರೆಯೋದಿಲ್ಲಿ ಅಂತಾರೆ. ದ್ವಾಪರ ಯುಗದಿಂದ ಕರೆಯೋದು ಸ್ಟಾರ್ಟ್ ಆಗಿದ್ದು, ಜಾಸ್ತಿ ಕರೀತಾ ಇದ್ದು ಕಲಿಯುಗದಲ್ಲಿ ಅಂತಾರೆ. ಪತಿತ ದುನಿಯಾ ಮೇ ಹಿ ಬುಲಾತೆ ಹೈ, ಪಾವನ್ ದುನಿಯಾ ಮೇ ಕ್ಯಾ ಆಕರ್ ಕರೆಂಗೆ. ಪತಿತ ಪ್ರಪಂಚದಲ್ಲೇ ಕರೀತಾರೆ, ಪಾವನ ಪ್ರಪಂಚದಲ್ಲಿ ಯಾರು ಕರೆಯೋದಿಲ್ಲ. ಉನ್ಕಾ ನಾಮ್ ಹೈ ಪತಿತ ಪಾವನ್. तो पुरानी दुनिया को नया बनाने की उनकी ಡ್ಯೂಟಿ. ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡೋದು ಪರಮಾತ್ಮಂದು ಏನಿದೆ ಡ್ಯೂಟಿ ಇದೆ. बाबा का नाम है शिव और सालिग्राम बच्चों को कहा जाता है. ಶಿವ ಬಾಬಾ ಅವರ ಹೆಸರು ಶಿವ ಅಂತ. ಬಾಕಿ ಮಕ್ಕಳಿಗೆಲ್ಲ ಸಾಲಿಗ್ರಾಮಗಳು ಅಂತ ಹೇಳ್ಬೋದು. ಉನ್ಕಿ ಪೂಜಾ ಹೋತಿ ಹೈ, ಅವ್ರದ್ದೇ ಪೂಜೆ ಅನ್ನೋದು ನಡೆಯುತ್ತೆ. ಶಿವ ಬಾಬಾ ಕಹ ಸಬ್ ಯಾದ್ ಕರ್ತೆ. ಶಿವ ಬಾಬಾ ಅಂತ ಹೇಳಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಅವ್ರನ್ನ ನೆನೆಸ್ತಾರೆ. ದೂಸರ ಬ್ರಹ್ಮ ಕೋವಿ ಬಾಬಾ ಕೇತೆ. ಬೇರೆಯವ್ರಿಗೆ ಬ್ರಹ್ಮನಿಗೂ ತಂದೆ ಅಂತ ಕರೀತಾರೆ. तो प्रजापिता ब्रह्मा कहते हैं, परंतु उनको यथार्थ ರೀತಿ जानते नहीं. ಪ್ರಜಾಪಿತ ಅಂತೇಳ್ಬಿಟ್ಟು ಹೇಳ್ತಾರೆ, ಆದರೆ ಯಥಾರ್ಥ ರೀತಿಯಲ್ಲಿ ಅವರನ್ನು ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. ब्रह्मा किसका बच्चा है तुम कहेंगे, परमपिता परमात्मा शिव ने उनको अडॉप्ट किया. ಬ್ರಹ್ಮ ಯಾರ ಮಗೋ, ಪರಮಪಿತ ಪರಮಾತ್ಮ ಅವರನ್ನು ದತ್ತು ಮಾಡ್ಕೊಂಡಿದ್ದಾರೆ. तो शरीरधारी है ना, ಅವರಂತೂ ಶರೀರಧಾರಿ ಅಲ್ವಾ. ಈಶ್ವರ್ಗೆ ಅವಲಾ ಸಬ್ ಆತ್ಮಯೇ. ಈಶ್ವರನ ಸಂತಾನ ಎಲ್ಲರೂ ಅವ್ರ ಮಕ್ಕಳು. ಸಬ್ ಆತ್ಮೋಂಕ ಅಪ್ನ ಅಪ್ನ ಶರೀರ. ಎಲ್ರಿಗೂ ಅವ್ರವ್ರದ್ದೇ ದೇಹ ಇದೆ. ಜೋ ಬಜಾನಾ ಹಿ ಹೈ, ಎಲ್ಲ ಶರೀರದಿಂದ ಅಭಿನಯಿಸಬೇಕು ಪಾತ್ರ. ಯ ಪರಂಪರಾಸೆ ಛಲಾತ. ಇದು ಪರಂಪರೆಯಿಂದ ನಡೀತಾ ಬಂದಿದೆ. ಅನಾದಿ ಅರ್ಥಾತ್ ಉನ್ಕ ಆದಿ ಮಧ್ಯ ಅಂತ್ಯ ನಹಿ. ಶಿವಬಾಬಾ ಅವ್ರಿಗೆ ಅನಾದಿ ಅಂತ ಹೇಳಲಾಗುತ್ತೆ, ಅವ್ರಿಗೆ ಆದಿ ಮಧ್ಯ ಅಂತ್ಯ ಇಲ್ಲ, ಅಂದರೆ ಹುಟ್ಟು ಸಾವು ಇಲ್ಲ. ಮನುಷ್ಯ ಸುನತೆ ಹೈ एंड होती है तो फिर मूंझते, फिर बनेंगे कैसे. बाबा समझाते अनादि है. ಜನರು ಕೇಳ್ತಾರೆ ಇದು ಎಂಡ್ ಆಗುತ್ತೆ ಮತ್ತೆ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಬಾಬಾ ಹೇಳ್ತಾರೆ ಇದು ಅನಾದಿ ನಾಟಕ, ಇದು ಎಂಡ್ಲೆಸ್ ಡ್ರಾಮಾ ಇದು ಅಂತ ರಿಪೀಟ್ ಆಗ್ತಾ ಇರುತ್ತೆ ಅಂತೇಳಿ. ಕಬ್ಬನೆ ಪೂಚ್ತೆ ಹಿ ನಹಿ ರಾನ. ಯಾವಾಗ ಇದು ಸೃಷ್ಟಿ ಆಯಿತು ಅಂತ ಕೇಳಬೇಡ್ರಿ ಅಂತ. ಸೃಷ್ಟಿ ನಡೀತಾನೆ ಇರುತ್ತೆ. ಸೈಕಲ್ಗೆ ಎಲ್ಲಿ ಎಂಡೋ? ಸೈಕಲ್ ಎಂಡೇ ಇಲ್ವಲ್ಲ, ಚಕ್ರ ಸುತ್ತಾನೇ ಇದೆ. ಯಹ ಬಿ ಗಪೋಡ ಲಗಾ ದಿಯಾ. ಪ್ರಳಯ ತೋರಿಸ್ಬಿಟ್ಟು ಸುಳ್ಳು ಬರೆದು ಬಿಟ್ಟಿದ್ದಾರೆ ಅಂತ, ಪ್ರಳಯ ಆಗೋಯ್ತು ಅಂತ. ಥೋಡಾ ಮನುಷ್ಯ ಜಾತೆ ಹೈ ಇಸ್ಲಿಯೇ ಕಹಾ ಜಾತಾ ಹೈ ಜೈಸೆ ಪ್ರಳಯ ಹೋ ಗೈ. ಸ್ವಲ್ಪ ಮನುಷ್ಯರು ಉಳ್ಕೊಂಡು ಬಿಡ್ತಾರೆ, ಬಾಕಿ ಎಲ್ಲ ಹೊರಟೋಗ್ಬಿಡ್ತಾರೆ, ಅದಕ್ಕೆ ಪ್ರಳಯ ಆಗೋಯ್ತು ಅಂತ ತೋರಿಸ್ಬಿಟ್ಟಿದ್ದಾರೆ. ಬಾಬಾ ಮೇ ಜ್ಞಾನ ಜೋ ಹೈ ವಹ ಅಭಿ ಇಮರ್ಜ್ ಹೋತಾ ಹೈ. ಸಂಗಮಯುಗದಲ್ಲಿ ಶಿವಬಾಬಾ ಅವ್ರ ಹತ್ರ ಇರೋ ಜ್ಞಾನ ಪ್ರಕಟ ಆಗುತ್ತೆ ಅಂತಾರೆ. ಪರಮಾತ್ಮನಲ್ಲಿರುವಂಥ ಜ್ಞಾನ ಈಗಷ್ಟೇ ಪ್ರಕಟ ಆಗುತ್ತೆ. ಸಾರಾ ಸಾಗರ್ ಶಾಹಿ ಬನಾವೋ ತೋ ಭಿ ಪೂರ ನಹಿ ಹೋಗಾ. ಶಿವಬಾಬಾ ಅವ್ರ ಹತ್ರ ಎಷ್ಟು ಜ್ಞಾನ ಇದೆ ಅಂದರೆ, ಇಡೀ ಸಮುದ್ರನ ಇಂಕ್ ಮಾಡ್ಕೊಂಡು ಬರೆದ್ರೂ ಕೂಡ ಮುಗಿಯೋಕ್ಕಿಲ್ಲ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा, मीठा बाबा, मेरा बाबा, प्यारा बाबा ಅಂತ ಹೇಳಬೇಕು. ಮೊನ್ನೆ ಒಂದ್ಸಲ ಮುರಳಿಲಿ ಬಂದಿತ್ತಲ್ಲ, ಹೇ ಭಗವಂತ, ಅಯ್ಯೋ ರಾಮ, ಹೇ ಈಶ್ವರ ಬರಬಾರ್ದು. ಭಕ್ತಿನಲ್ಲಿ ಅದು ಹೇಳೋದು ಅಲ್ವಾ. ಸೊ ಇವತ್ತಿನ ಧಾರಣೆಗೋಸ್ಕರ ಸಾರಾಂಶ, ಅಪ್ನೆ ಹರ್ಷಿತ್ ಮುಖ ಮುಕಡಾ ಸೆ ಬಾಬಾ ಕಾ ನಾಮ್ ಬಾಲ ಕರ್ನಾ ಹೈ. ನೋಡಿ, ತಮ್ಮ ನಗ್ನಗ್ತಾ ಇರೋಂಥ ಫೇಸಿಂದ, ಹರ್ಷಿತ್ ಮುಖ ಚಹರೆಯಿಂದ ಬಾಬಾ ಅವ್ರ ಹೆಸರನ್ನು ಏನು ಮಾಡಬೇಕು, ಪ್ರಸಿದ್ಧ ಮಾಡಬೇಕು. ಗಲೆ ಮೇ ಜ್ಞಾನ ರತ್ನಕ್ಕ ಮಾಲ ಪಡಿ ರಹೆ. ಕೊರಳಲ್ಲಿ ಯಾವಾಗಲೂ ಜ್ಞಾನ ರತ್ನಗಳ ಏನು ಹಾಕ್ಕೊಂಡಿರ್ಬೇಕೋ, ಮಾಲೆಯನ್ನು ಹಾಕ್ಕೊಂಡಿರಿ. ಅಸುರಿ ಅವಗುಣಕ್ಕೂ ನಿಕಾಲ್ ದೇನಾ ಹೇ. ಜೀವನದಲ್ಲಿ ಏನು ಮಾಡಬೇಕು, ಅಸುರಿ ಅವಗುಣಗಳನ್ನೆಲ್ಲ ತೆಗೆದುಹಾಕ್ಬಿಡಿ. ಸರ್ವಿಸ್ ಕಿ ಕಭಿ ಥಕ್ನಾ ನಹಿ. ಸೇವೆ ಮಾಡಿಬಿಟ್ಟು ಸುಸ್ತಾಗಬೇಡಿ.
ಉಮೀದ್ ರಖ ಸೇ ಶೋಕ್ ಸೇ ಸರ್ವಿಸ್ ಕರ್ನಿ, ಭರವಸೆ ಇಟ್ಕೊಂಡು ಶೋಕಿ ಇಟ್ಕೊಂಡು ಸೇವೆ ಮಾಡ್ರಿ ಅಂತ. ವಿಚಾರ ಸಾಗರ್ ಮಂಥನ್ ಕರ್ ಉಲ್ಲಾಸ್ ಮೇ रहना, ವಿಚಾರ ಸಾಗರ ಮಂಥನ ಮಾಡಿ ಉಮ್ಮಂಗ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿರಿ. ವರದಾನ, स्नेह के रिटर्न में समानता का अनुभव करने वाले सर्वशक्ति संपन्न भव. ಸ್ನೇಹದ ರಿಟರ್ನಲ್ಲಿ ಸಮಾನತೆಯನ್ನು ಅನುಭವ ಮಾಡುವಂಥವರು ಸರ್ವಶಕ್ತಿಗಳಿಂದ ಸಂಪನ್ನರು ಆಗಿರಿ. जो बच्चे बाबा के स्नेह में सदा समाये हुए रहते हैं उन्हें स्नेह का रेस्पॉन्स में बाबा समान बनने का वरदान प्राप्त हो जाता है. ನೋಡಿ, ಯಾವ ಮಕ್ಕಳು ತಂದೆಯ ಸ್ನೇಹದಲ್ಲಿ ಮುಳುಗಿರುತ್ತಾರೆ ಅವ್ರಿಗೆ ಸ್ನೇಹದ ರೆಸ್ಪಾನ್ಸ್ನಲ್ಲಿ ತಂದೆ ಸಮಾನರಾಗುವಂಥ ವರದಾನ ಕೂಡ ದೊರೆಯುತ್ತೆ. जो सदैव स्नेह युक्त योग युक्त है वे सर्वशक्तियों से संपन्न स्वतः बन जाते. ಯಾರು ಸದಾ ಸ್ನೇಹಯುಕ್ತವಾಗಿರ್ತಾರೆ, ಯೋಗಯುಕ್ತವಾಗಿರ್ತಾರೆ, ಅವರು ಸರ್ವಶಕ್ತಿಗಳಿಂದ ಸಂಪನ್ನರು ಸ್ವತಃವಾಗಿ ಆಗಿರ್ತಾರೆ. ಸರ್ವಶಕ್ತಿಯ ಸದಾ ಸಾಥ್ ಹೇ ವಿಜಯಿ ಉಯಿ ಪಡಿ. ಸರ್ವಶಕ್ತಿಗಳು ನಿಮ್ಮ ಜೊತೆಯಲ್ಲಿದ್ದರೆ ನೀವು ವಿಜಯಿಗಳು ಆಗಿರ್ತೀರ. उन्हें स्मृति रहती है सर्वशक्तिमान बाबा हमारा साथी है, वह कभी किसी की बात में विचलित नहीं हो सकते हैं. ಅವ್ರಿಗೆ ಸ್ಮೃತಿಯಲ್ಲಿರ್ತಾರೆ, ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ಅವ್ರಿಗೆ ಯಾವ ಮಾತಿನಲ್ಲಿ ಕೂಡ ವಿಚಲಿತರಾಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಅವರು ಹಲ್ಚಲ್ನಲ್ಲಿ ಬರೋದಿಲ್ಲ, ಯಾವಾಗಲೂ ಸ್ಥಿರವಾಗಿ ಇರ್ತಾರೆ. ಸ್ಲೋಗನ್, पुरुषार्थी जीवन में जो सदा संतुष्ट और खुशी रहने वाले हैं वही खुश नसीब है. ಪುರುಷಾರ್ಥಿ ಜೀವನದಲ್ಲಿ ಯಾರು ಸಂತುಷ್ಟವಾಗಿರ್ತಾರೆ, ಖುಷಿಯಲ್ಲಿರ್ತಾರೆ, ಅವರೇ ಖುಷ್ ನಸೀಬ್ ಆತ್ಮಗಳು ಆಗಿರ್ತಾರೆ. ಅಚ್ಚ, ಓಂ ಶಾಂತಿ.